ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಈ ಮುರಳಿಯಲ್ಲಿ ಬಾಬಾ ಹೇಳ್ತಿದ್ರು, ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿರುವಂತಹ ಆತ್ಮಗಳು. ಆದ್ಮೇಲೆ ನಮಗೆಲ್ಲರಿಗೂ ಕೂಡ ಪರಮಾತ್ಮನ ಪ್ರೀತಿ ಬೇಕು. ಆದರೆ ಪರಮಾತ್ಮ ಯಾರನ್ನ ಪ್ರೀತಿ ಮಾಡ್ತಾರೆ ಅಲ್ವಾ? ನಾವು ದ್ವಾಪರ ಯುಗದಿಂದನೇ ಭಗವಂತನ ಹತ್ರ ಬೇಡ್ತಾ ಇದ್ದೀವಿ, ಶಾಂತಿ ಕೊಡು, ನೆಮ್ಮದಿ ಕೊಡು, ಸಮಸ್ಯೆನ ಪರಿಹಾರ ಮಾಡು. ಭಗವಂತ ನಮ್ಗೆ ಬೇಕು. ಆದರೆ ಭಗವಂತನಿಗೆ ಯಾವ ಮಕ್ಕಳು ಬೇಕು? ಕೆಲವೊಂದು ಮಕ್ಕಳು ಅವ್ರವ್ರ ಕೆಲಸದಲ್ಲಿ ಬ್ಯೂಸಿ ಇರ್ತಾರೆ. ಅವಾಗ ಅಮ್ಮ ಬಂದ್ಬಿಟ್ಟು ಎತ್ಕೊಂಡ್ಬಿಟ್ಟು ಆ ಮಗುವನ್ನು ಏನು ಮಾಡ್ತಾರೆ, ಮುದ್ದು ಮಾಡ್ತಾರೆ. ಹಾಗೆ ನಾವು ಭಗವಂತನ ನೆನಪು ಮಾಡೋದಲ್ಲ, ಭಗವಂತ ನಮ್ಮನ್ನ ಪ್ರೀತಿ ಮಾಡ್ಬೇಕು. ನೆನಪು ಮಾಡೋದಲ್ಲ, ಪ್ರೀತಿ ಮಾಡ್ಬೇಕು. ಅಷ್ಟು ಯೋಗ್ಯರು ನಾವು ಆಗ್ಬೇಕಾಗ್ತದೆ. 850 ಕೋಟಿ ಆತ್ಮಗಳಲ್ಲಿ 33 ಕೋಟಿ ಆತ್ಮಗಳು ಭಗವಂತನ ತಿಳ್ಕೊಳ್ತಾರೆ. ಆದರೆ ಭಗವಂತ ಯಾವ ಮಕ್ಕಳನ್ನು ತುಂಬಾ ಪ್ರೀತಿ ಮಾಡ್ತಾರೆ ಅದರ ಬಗ್ಗೆ ಬಾಬಾ ಹೇಳ್ತಿದ್ದಾನೆ. ऐसे ಪರಮಾತ್ಮ ಪ್ಯಾರೆ ಕೋಟೋ ಮೇ ಕೋಯಿ ಬಚ್ಚೆ ಹೇ. ಪರಮಾತ್ಮನಿಗೆ ಪ್ರಿಯರಾಗಿರುವಂಥವ್ರು ಕೋಟಿಗಳಲ್ಲಿ ಕೆಲವು ಮಕ್ಕಳು ಮಾತ್ರ. ಕ್ಯೂಂಕಿ ಇಸ್ ಸಮಯ ಹಿ ಪರಮಾತ್ಮ ಪ್ಯಾರ ಕಾ ಅನುಭವ ಕರ್ ಸಕ್ತಿ. ಈ ಸಮಯದಲ್ಲಿ ನೀವು ಪರಮಾತ್ಮನ ಪ್ರೀತಿಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ. ನೀವು ಶಾಂತಿ ಕೇಳಿದ ತಕ್ಷಣ ಪರಮಾತ್ಮ ಶಾಂತಿ ಕೊಡೋದಿಲ್ಲ. ಈಶ್ವರ ಸೇವೆಯನ್ನ ಮಾಡು, ಆಮೇಲೆ ಸೇವೆಯ ಫಲವನ್ನ ಪಡೆದುಕೋ. ಆದ್ಮೇಲೆ ಆಫೀಷಿಯಲ್ ಸಂಬಂಧ ಬೇರೆ, ಆತ್ಮಿಕ ಸಂಬಂಧ ಬೇರೆ. ನಾನು ಬಾಬನ ಪಕ್ಕದಲ್ಲಿ ಕೂತ್ಕೊಂಡಿದ್ದೇನೆ, ಶಕ್ತಿ ವಿಶ್ವಕ್ಕೆಲ್ಲ ಹೋಗ್ತಾ ಇದೆ. ಓಕೆ, ಆ ಲೆಕ್ಕದಲ್ಲಿ ಒಂದು ನಿಮಗೆ ಸಂಪಾದನೆ ರೂಪದಲ್ಲಿ ಸಿಗತ್ತೆ. ಒಂದು ತಂದೆ ಫ್ಯಾಕ್ಟ್ರಿಯಲ್ಲಿ ನೀವು ಕೆಲಸ ಮಾಡಿದಾಗ ನಿಮಗೊಂದು ಸಂಬಳದ ರೂಪದಲ್ಲಿ ಸಿಗುವಂಥದ್ದು ಬೇರೆ. ಆದರೆ ನನ್ನ ಮಗು ಅಂತ ಪ್ರೀತಿ ಮಾಡೋದು ಬೇರೆ. ಅಲ್ಲಿ ಸಂಬಳ, ವ್ಯವಹಾರ ಹೇಳುವಂಥದ್ದು ಇರೋದಿಲ್ಲ. ಅಲ್ಲಿ ನನ್ನತನ ಇರ್ತದೆ, ಆತ್ಮೀಯತೆ ಹೇಳುವಂಥದ್ದು ಇರುತ್ತೆ. ಆತ್ಮೀಯರೇ, ಸರಿನಾ? ಅದಕ್ಕಾಗಿ ನಾವೇನ್ ಮಾಡಬೇಕಾಗ್ತದೆ? ಚೆಕ್ ಮಾಡ್ಕೊಳ್ಬೇಕಾಗತ್ತೆ, ಭಗವಂತ ನನ್ನನ್ನ ಆ ರೀತಿ ಪ್ರೀತಿ ಮಾಡ್ತಿದ್ದಾರ. ಯಾಕಂದ್ರೆ ಈ ಪ್ರೀತಿ ನಮಗೆ ಸಂಗಮ ಯುಗದಲ್ಲಿ ಮಾತ್ರ ಸಿಗತ್ತ. ಯಾಕೆ ಸತ್ಯಯುಗದಲ್ಲಿ ಸಿಗೋದಿಲ್ವಾ? ಸಿಗತ್ತೋ ಸಿಗಲ್ವ? ಸತ್ಯಯುಗದಲ್ಲಿ ಪರಮಾತ್ಮನ ಪ್ರೀತಿಯ ಅನುಭವ ಆಗತ್ತೋ ಆಗಲ್ವ? ಇಲ್ಲ. ಯಾಕೆ? ಅಲ್ಲಿ ನಾವು ಮಾತ್ರ ಪಾತ್ರ ಮಾಡ್ತಾ ಇರ್ತೀವಿ. ಅಲ್ಲಿ ಭಗವಂತನ ಶಕ್ತಿ ಇರುತ್ತೆ, ಭಗವಂತನ ಆಸ್ತಿ ಇರ್ತದೆ. ಅದು ಪರಮಾತ್ಮ ಯಾರು, ಇದು ಪರಮಾತ್ಮನಿಂದನೇ ಸಿಕ್ಕಿರೋದು ಅಂತ ನಮ್ಗೇನಾಗಿರೋದಿಲ್ಲ, ಗೊತ್ತಿರೋದಿಲ್ಲ. ಉದಾಹರಣೆಗೆ ನಾನು ಒಂದು ಸ್ಥಳದಲ್ಲಿ ಜನ್ಮ ಪಡ್ಕೊಂಡಿದ್ದೇನೆ, ಹೌದಾ? ಅಲ್ಲೊಂದು ಸ್ಥಳ ಇದೆ, ಅಲ್ಲೊಂದು ಬಿಲ್ಡಿಂಗ್ ಇದೆ. ಯಾರು ಕಟ್ಟಿದ್ದು? ತಾತ ಕಟ್ಟಿದ್ದು ಅಲ್ವಾ? ನಾವೇನು ಸಂಪಾದನೆ ಮಾಡಿಲ್ಲ, ನಾವೇನು ತಂದ್ಬಿಟ್ಟು ಅದಕ್ಕೆ ಹಣ ಹಾಕಿಲ್ಲ. ಓಕೆ, ಇನ್ನೂ ಸ್ವಲ್ಪ ಹಾಳಾದಾಗ ರಿಪೇರಿ ಮಾಡ್ಕೊಂಡಿದ್ದೇವೆ ಬಿಡಿ. ಆದ್ರೆ ಅವರಿಂದ ಸಿಕ್ಕಿರುವಂತ ಒಂದು ಆಸ್ತಿ ಅಲ್ವಾ ಅದು. ನಾವು ಅನುಭವಿಸ್ತಾ ಹೋಗ್ತೀವಿ ಬಿಟ್ರೆ ಅವರು ಮಾಡಿದ್ದು ಹೇಳುವಂತ ಕೃತಜ್ಞತಾ ಭಾವ, ಧನ್ಯವಾದ ನಮ್ಮಲ್ಲಿ ಇರೋದಿಲ್ಲ. ಹಾಗೆ ಇಲ್ಲಿ ಬಾಬಾ ಸತ್ಯಯುಗ ತ್ರೇತಾಯುಗದಲ್ಲಿ ಭಗವಂತನ ಶಕ್ತಿಯ ಅನುಭವ ಆದ್ರೂ ಕೂಡ ನೀವು ಭಗವಂತನ ಜೊತೆಗಲ್ಲಿ ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಎರಡನೇದು, ಇಲ್ಲಿ ಭಗವಂತನ ಪ್ರೀತಿ ನಿಮ್ಗೆ ಸಿಗೋದಿಲ್ವಂತ. ಯಾಕೆ ಹೇಳಿ? ಯಾಕೆ? ಮರ್ತೋಗ್ಬಿಟ್ಟಿರ್ತೀವಲ್ಲ. ಯಾಕೆ ಗೊತ್ತಾ? ಓಕೆ, ಪರಮಾತ್ಮನ ಪ್ರೀತಿ ತೆಗೆದುಕೊಳ್ಳಿಕ್ಕೆ ಆಧಾರ ಯಾವುದು? ವಿದ್ಯೆ. ನೆನಪು ಅಣ್ಣ. ಪರಮಾತ್ಮನ ಪ್ರೀತಿಗೆ ಆಧಾರ ಪರಮಾತ್ಮನ ಕರ್ತವ್ಯ, ಪರಮಾತ್ಮನ ಪಾತ್ರ,
ಪರಮಾತ್ಮನ ಜವಾಬ್ದಾರಿ. ಆ ಕಾಯಕಕ್ಕೆ ಯಾವ ಮಕ್ಕಳು ಸ್ವಯಂ ಪ್ರೇರಿತರಾಗಿ, ಯಾರು ಹೇಳಬಾರ್ದು, ನಿಮಿತ್ತದವ್ರು ಹೇಳಿದ್ರು, ಬಾಬಾ ಹೇಳಿದ್ರು ಅಲ್ಲ, ಸ್ವಯಂ ಪ್ರೇರಿತರಾಗಿ ನನ್ನ ಜವಾಬ್ದಾರಿ ಅಂತ ತಿಳಿದುಕೊಂಡು ಈಶ್ವರೀಯ ಕಾರ್ಯಕ್ಕೆ, ಅದರಲ್ಲೂ ವಿಶೇಷವಾಗಿ ಈ ವಿಶ್ವವನ್ನು ಪಾವನ ಮಾಡುವಂತಹ ಶಕ್ತಿಗಳನ್ನು ವಿಶ್ವದಲ್ಲಿ ಪಸರಿಸುವಂತ ಕಾರ್ಯದಲ್ಲಿ ಸದಾ ಬ್ಯೂಸಿಯಾಗಿರ್ತಾರೋ ಅವರನ್ನು ಬಾಬಾ ತುಂಬಾ ಪ್ರೀತಿ ಮಾಡ್ತಾರೆ. ಯಾವಾಗ ಮಾಡ್ತಾರಂತೆ ಬಾಬಾ ಪ್ರೀತಿ? ತಂದೆಯ ಕಾರ್ಯವನ್ನ ನೀವು ಮಾಡಿ ಅಥವಾ ಅವರಿಗೆ ನೀವು ಸಹಯೋಗವನ್ನು ಕೊಟ್ಟಾಗ ತಂದೆ ಪ್ರೀತಿ ಮಾಡ್ತಾರೆ. ಭಗವಂತ ಅಪ್ಪ ನನ್ನ ಕೆಲಸ ಮಾಡ್ಕೊಡು ಅಂತಂದ್ರೆ ಅಪ್ಪ ಪ್ರೀತಿ ಮಾಡ್ತಾರಾ? ಇಲ್ಲ ನನ್ನ ಸಾಲ ತೀರಿಸು ಅಂತಂದ್ರೆ ಪ್ರೀತಿ ಮಾಡ್ತಾರಾ? ಇಲ್ಲ ನನ್ನ ರಾಜ್ಯ ಮಾಡು, ಸತ್ಯಕ್ಕೆ ಕರ್ಕೊಂಡು ಹೋಗು ಅಂದ್ರೆ ಪ್ರೀತಿ ಮಾಡ್ತಾರೆ? ಇಲ್ಲ. ಓಕೆ, ಸತ್ಯುಗ ತ್ರೇತಾಯುಗದಲ್ಲಿ ಭಗವಂತನ ಪ್ರೀತಿಯ ಅನುಭವ ಮಾಡ್ಲಿಕ್ಕೆ ನೀವೆಲ್ಲಿ ಭಗವಂತನಿಗೆ ಸಹಯೋಗ ಕೊಡ್ತೀರಾ? ಆ ಸತ್ಯುಗ ತ್ರೇತಾಯುಗದಲ್ಲಿ ಭಗವಂತನ ಕಾರ್ಯಕ್ಕೆ ನೀವು ಸಹಾಯ ಮಾಡ್ತೀರಾ? ಭಗವಂತ ಯಾರು ಅಂತಾನೆ ಗೊತ್ತಿಲ್ಲ, ಅವನ ಕೆಲಸ ಏನು ಅಂತಾನೆ ಗೊತ್ತಿಲ್ಲ, ನೀವ್ಯಾರು ಗೊತ್ತಿಲ್ಲ, 5,000 ವರ್ಷ ನಾಟಕದ ವಿಷಯನೇ ಗೊತ್ತಿಲ್ಲ. ಭಗವಂತ ಯಾಕೆ ಪ್ರೀತಿ ಮಾಡ್ಬೇಕು ಹೇಳಿ ನೋಡೋಣ? ಅವ್ರು ಆಸ್ತಿ ಕೊಡ್ತಾರೆ, ಆಸ್ತಿಯನ್ನು ತಿಂತಾ ಇರ್ತೀರಾ, ಆದ್ರೆ ಅದು ಪರಮಾತ್ಮನಿಂದನೇ ಸಿಕ್ಕಿರೋದು ಅಂತಾನು ನಿಮ್ಗೇನಾಗಿರೋದಿಲ್ಲ, ಇರೋದಿಲ್ಲ. ಅಥವಾ ನಮ್ಮ ಒಂದು ಸ್ವಪುರುಷಾರ್ಥ ಅಥವಾ ಹೋದ ಜನ್ಮದ ಕರ್ಮದ ಫಲ ಹೇಳುವಂತ ಈ ಜ್ಞಾನನೂ ಕೂಡ ನಮ್ಗೇನಾಗಿರೋದಿಲ್ಲ, ಸಿಕ್ಕಿರೋದಿಲ್ಲ. ಆದ್ಮೇಲೆ ಪರಮಾತ್ಮನ ಪ್ರೀತಿ ಅಂತಂದ್ರೆ ಇಲ್ಲಿ ಸ್ಥೂಲ ರೂಪದಲ್ಲಿ ಅಲ್ಲ. ಬಟ್ಟೆ ಕೊಟ್ಟಿದ್ದಾರೆ, ಟೋಲಿ ಕೊಟ್ಟಿದ್ದಾರೆ, ತಿಂಡಿ ಕೊಟ್ಟಿದ್ದಾರೆ, ಅದಲ್ಲ. ಸ್ಥೂಲನೋ ಸೂಕ್ಷ್ಮನೋ? ಸೂಕ್ಷ್ಮವಾಗಿರೋದು. ಹಾಗಿದ್ರೆ ಭಗವಂತನ ಪ್ರೀತಿ ಯಾರಿಗೆ ಸಿಗ್ತದೆ? ಯಾರು ಭಗವಂತನ ಕಾರ್ಯಕ್ಕೆ ನಿಸ್ವಾರ್ಥ ಭಾವದಿಂದ, ಡಿಮಾಂಡ್ ಇಲ್ದೇನೆ ಸೇವಾ ಮನೋಭಾವದಿಂದ ಯಾರು ನಿಮ್ಗೇನ್ ಮಾಡ್ತಾರೆ, ಯಾರು ಭಗವಂತ ಕಾರ್ಯಕ್ಕೆ ಸಹಯೋಗ ಕೊಡ್ತಾರೋ ಅವ್ರಿಗೆ ಏನ್ ಸಿಗ್ತದೆ? ಪ್ರೀತಿ. ನೀವು ಕೆಲಸ ಮಾಡಿದ್ರೆ ಸಂಬಳ ತಗೊಂಡು ಹೋದ್ರೆ ನಿಮ್ ಪ್ರೀತಿ ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಯಾಕೆ? ಸಂಬಳಕ್ಕೋಸ್ಕರ ಮಾಡಿದ್ರು. ಕರ್ಮಕ್ಕೆ ಫಲ ತಗೊಂಡಾಯ್ತಲ್ವಾ ನೀವು, ಅವಾಗ ನೀವು ಎಕ್ಸ್ಟ್ರಾ ಏನ್ ಮಾಡ್ದಂಗಾಯ್ತು? ಏನು ಮಾಡಿಲ್ಲ ತಾನೆ. ಹಾಗೆ ಪರಮಾತ್ಮನ ಪ್ರೀತಿಯ ಅನುಭವ ನಿಮ್ಗೆ ಆಗ್ತಾ ಇದೆಯಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ನಿಮ್ಮನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಪ್ರೀತಿ ಎಲ್ಲರಿಗೂ ಅನುಭವ ಆಗತ್ತಾ? ನೀವ್ ಹೀಗಿರ್ಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಬೊಬ್ಬೆ ಹೊಡಿತಾ ಇರ್ಬೇಕಾದ್ರೆ ಅಪ್ಪ ಬಂದ್ಬಿಟ್ಟು ಏನ್ ಮಾಡ್ಬಿಡ್ಬೇಕು, ಎತ್ಕೊಂಡ್ಬಿಟ್ಟು ಮುದ್ದು ಮಾಡ್ಬಿಡ್ಬೇಕಪ್ಪ. ಅಷ್ಟು ನಮ್ಗೆ ಏನಾಗ್ಬಿಡ್ಬೇಕು, ಖುಷಿ ಆಗ್ಬೇಕು. सारे कल्प में आत्माओं का प्यार, महात्माओं का, धर्मात्माओं का प्यार अनुभव किया, लेकिन परमात्मा प्यार सिर्फ अब संगम युग पर होता है. ಪೂರ್ತಿ 5,000 ವರ್ಷದಲ್ಲಿ ಬೇರೆ ಬೇರೆ ಆತ್ಮಗಳ ಪ್ರೀತಿ, ಮಹಾತ್ಮರ ಪ್ರೀತಿ, ಧರ್ಮಾತ್ಮರ ಪ್ರೀತಿ ಅನುಭವ ಮಾಡಿದ್ರೆ, ಆದರೆ ಪರಮಾತ್ಮನ ಪ್ರೀತಿ ಹೇಳುವಂಥದ್ದು ಕೇವಲ ಅನುಭವ ಆಗೋದು ಯಾವಾಗ? ಸಂಗಮ ಯುಗದಲ್ಲಿ. ಓಕೆ, ಆತ್ಮಗಳ ಪ್ರೀತಿ ಅಂತದ್ದು ಏನು ಆತ್ಮೇರೆ? ಆತ್ಮಗಳ ದ್ವಾಪರ ಯುಗದಿಂದ ನಮ್ ಜೊತೆ ಯಾರೆಲ್ಲ ಇರ್ತಾರಲ್ಲ ಅವರು ಆತ್ಮಗಳ ಪ್ರೀತಿ. ಅಂದ್ರೆ ನಿಮ್ಗೆ ಶಾರೀರಿಕವಾಗಿ ಅಪ್ಪ ಅಮ್ಮ ಮುದ್ದು ಮಾಡ್ತಾರಲ್ವಾ, ಅಣ್ಣ ಅಕ್ಕ ಅಂಕಲ್ಲು ಆಂಟಿ, ಅಥವಾ ಸ್ಕೂಲಲ್ಲಿ ನೀವು ಒಳ್ಳೆ ಸ್ಟೂಡೆಂಟ್ಸ್ ಆಗಿದ್ರೆ ಟೀಚರ್ಸ್ಗಳು, ಅಥವಾ ಯಾರ್ದೋ ಮನೆಗೆ ಹೋಗ್ಬಿಟ್ಟು ಏನೋ ಒಂದು ಸಹಾಯ ಮಾಡಿದ್ರಪ್ಪ ಆವಾಗ, ಅಥವಾ ಒಂದು ಊರಿನಲ್ಲಿ ನೀವೊಂದು ಏನೋ ಒಂದು ಒಳ್ಳೆ ಸೇವೆ ಮಾಡಿದ ದೇವಸ್ಥಾನಗಳಲ್ಲಿ, ಆವಾಗ ಬೇರೆ ಬೇರೆ ಕಾರಣದಿಂದ ನೀವು ಒಳ್ಳೆ ಕೆಲಸವನ್ನ ಮಾಡಿರುವಂತ ಕಾರಣದಿಂದ ಬೇರೆ ಬೇರೆ ಆತ್ಮಗಳಿಂದ ನಿಮ್ಗೇನ್ ಸಿಗ್ತದೆ? ಪ್ರೀತಿ ಹೇಳುವಂಥದ್ದು ಸಿಗ್ತದೆ. ಶಾರೀರಿಕವಾದ ಪ್ರೀತಿನೇ ಇರ್ಬೋದು, ಬರ್ತ್ಡೇ ಗಿಫ್ಟ್ ಕೊಡ್ಬೋದು, ಚಾಕ್ಲೇಟ್ ಕೊಡ್ಬೋದು, ಏನೋ ಒಂದು ರೀತಿಯಲ್ಲಿ ನಿಮ್ಗೇನ್ ಸಿಗ್ತದೆ? ಪ್ರೀತಿ ಸಿಗ್ತದೆ. ಇನ್ನು ಮಹಾನ್ ಆತ್ಮರವರು ತಮ್ಮ ಜೀವನದ ಮೂಲಕ ನಮ್ಗೇನ್ ಮಾಡ್ತಾರೆ, ಜೀವನ ಹೇಗೆ ನಡೆಸಬೇಕು ಅಂತ ಏನ್ ಮಾಡ್ತಾರೆ, ತಿಳಿಸ್ಕೊಡ್ತಾರೆ ಅಲ್ವಾ. ಉದಾಹರಣೆಗೆ ಇವಾಗ ಮಹಾತ್ಮ ಗಾಂಧಿ ಅಂತ ನಾವು ಹೇಳ್ತೀವಿ ಅಲ್ವಾ. ಮತ್ತೆ ಬ್ರಹ್ಮ ಬಾಬಾ ಅವರ ಜೀವನ ಶೈಲಿ, ಸಿಂಪ್ಲಿಸಿಟಿ, ಡಿಸಿಪ್ಲಿನ್, ಇದರಿಂದ ನಾವೇನ್ ಮಾಡ್ತೀವಿ, ಅವರಿಂದನೂ ಕೂಡ ಶಿಕ್ಷಣವನ್ನ ಪಡ್ಕೊಳ್ತೀವಲ್ವಾ. ಬ್ರಹ್ಮ ಬಾಬಾರ ಜೊತೆಗೆ ನಾವಿದ್ದಾಗ ಬ್ರಹ್ಮ ಬಾಬಾನು ಕೂಡ ಅವಾಗೇನ್ ಮಾಡ್ತಾ ಇದ್ರು, ಯಜ್ಞದಲ್ಲಿರುವಂತ ಮಕ್ಕಳಿಗೆ ಏನ್ ಮಾಡ್ತಾ ಇದ್ರು, ಪ್ರೀತಿಯನ್ನ ಮಾಡ್ತಾ ಇದ್ರು
ಓಕೆ. ಧರ್ಮಾತ್ಮರು ಧರ್ಮಾತ್ಮರು ಏನ್ ಮಾಡ್ತಾರೆ? ಇದನ್ನ ಮಾಡಿ, ಇದನ್ನ ಮಾಡಬೇಡಿ, ಇದನ್ನ ತಪ್ಪು ಅಂತ ಬಿಟ್ಟು ಏನ್ ಮಾಡ್ತಾರೆ? ಜ್ಞಾನ ಮುಖೇನ, ಕ್ಲಾಸಿನ ಮುಖೇನ, ವೇದಶಾಸ್ತ್ರ ಪುರಾಣಗಳ ಮುಖಾಂತರ ನಿಮ್ಗೆ ಏನ್ ಮಾಡ್ತಾರೆ? ಜೀವನ ನಡೆಸುವಂತಹ ವಿಧಿವಿಧಾನವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದಕ್ಕಾಗಿ ಬೇರೆ ಎಲ್ಲ ಜನ್ಮದಲ್ಲಿ, ವಿಶೇಷವಾಗಿ ದ್ವಾಪರ ಯುಗ ಕಲಿಯುಗದಲ್ಲಿ ಬೇರೆ ಆತ್ಮಗಳ ಪ್ರೀತಿಯನ್ನು ನಾವು ಅನುಭವ ಮಾಡಿದ್ವಿ. ಅದು ಪರಮಾತ್ಮನ ಪ್ರೀತಿ ಹೇಳುವಂಥದ್ದು ಇವಾಗ ಏನಾಗ್ತದೆ? ಸಂಗಮ ಸಂಗಮ ಯುಗ. ಸಂಗಮ ಯುಗ ಅಂತಂದ್ರೆ ಆದ್ಮೇಲೆ ತಂದೆಯ ಸ್ಪೆಷಲ್ ಪ್ರೀತಿ ಸಿಗಬೇಕು ಅಂತಂದ್ರೆ ದೂರದಲ್ಲಿ ಕುತ್ಕೊಂಡಿರ್ಬೇಕು, ಹತ್ತಿರದಲ್ಲಿ ಕುತ್ಕೊಳ್ಬೇಕು? ಮಡಲಲ್ಲಿ ಕುತ್ಕೊಂಡಿರ್ಬೇಕು. ಮಡಿಲಲ್ಲಿ ಕುತ್ಕೊಳ್ಬೇಕಲ್ವಾ? ಈ ಬಾಬಾ ಪದೇ ಪದೇ ಒಂದು ಎಕ್ಸಾಂಪಲ್ ಹೇಳ್ತಾರಲ್ವಾ? ಒಂದು ತಂದೆ ಮನೆಗೆ ಬರ್ಬೇಕಾದ್ರೆ ದ್ರಾಕ್ಷಿ ತಗೊಂಡು ಬಂದಿರ್ತಾರೆ ಅಲ್ವಾ? ದೊಡ್ಡ ಮಗ ಬರ್ತಾರೆ, ಬಂದ್ಬಿಟ್ಟು ಕೇಳ್ತಾರೆ, ಅಪ್ಪ ದ್ರಾಕ್ಷಿ ಬೇಕು ಅಂತ ಭಯದಿಂದ. ದ್ರಾಕ್ಷಿ ಸಿಗ್ತದೆ, ದ್ರಾಕ್ಷಿ ತಗೊಂಡವನು ಹೋಗ್ಬಿಡ್ತಾನೆ. ಯಾಕೆ? ತಂದೆ ಎದುರುಗಡೆ ನಿಂತ್ಕೊಳ್ಳೋದಿಲ್ಲ, ಭಯ ಇರ್ತದೆ. ಸ್ಕೂಲಿಗೆ ಸರಿಯಾಗಿ ಹೋಗೋದಿಲ್ಲ, ಹೋಮ್ವರ್ಕ್ ಮಾಡಿದಾರೇನೋ ಕೇಳ್ತಾರೇನೋ ಅಂತ ಭಯ ಇರ್ತದೆ. ಸರಿನಾ? ಎರಡನೇ ಮಗ ಬರ್ತಾನೆ, ದ್ರಾಕ್ಷಿ ಬೇಕು ಅಂತ ಕೈ ಹೀಗೆ ಮಾಡ್ತಾನೆ, ಅವ್ನು ಕೇಳೋದಿಲ್ಲ, ಕೈ ಹೀಗೆ ಮಾಡ್ತಾನೆ. ಅಪ್ಪ ದ್ರಾಕ್ಷಿ ಕೊಡ್ತಾರೆ, ಅಪ್ಪ ಟಿವಿ ನೋಡ್ತಾ ಇರ್ತಾರೆ. ಮಗ ಏನ್ ಮಾಡ್ತಾನೆ? ತಂದೆ ಎದುರುಗಡೆ ಸೋಫಾ ಮೇಲೆ ಕೂತ್ಕೊಂಡು ದ್ರಾಕ್ಷಿ ಏನ್ ಮಾಡ್ತಿರ್ತಾನೆ? ತಿಂತಾ ಇರ್ತಾನೆ. ಮೂರನೇ ಮಗ ಸೀದಾ ಬರ್ತಾನೆ, ಅಪ್ಪನ ಮಡಿಲಲ್ಲಿ ಕೂತ್ಕೊಳ್ತಾನೆ. ಅಪ್ಪ ತಿಂತಾ ಇರೋ ದ್ರಾಕ್ಷಿ ತಟ್ಟೆ ಏನೇನ್ ಮಾಡ್ತಾರೆ? ಎತ್ಕೊಳ್ತಾರೆ. ತಟ್ಟೆ ಯಾರ್ದು? ಅಪ್ಪಂದು. ದ್ರಾಕ್ಷಿ ಯಾರ್ದು? ಅಪ್ಪಂದು. ತಂದಿದ್ಯಾರು? ಅಪ್ಪನೇ. ಮಾಲೀಕ ಯಾರು? ಅಪ್ಪನೇ. ಈಗ ಯಾರ ಹತ್ರ ಇದೆ? ಮಗನ ಹತ್ರ. ಈಗ ಅಪ್ಪನಿಗೆ ದ್ರಾಕ್ಷಿ ಬೇಕು. ಆಗಪ್ಪ ಏನ್ ಮಾಡ್ತಾನೆ? ಮಗನ ಹತ್ರ ಕೇಳ್ತಾನೆ. ತಟ್ಟೆದ ಕೈ ಹಾಕ್ತಾನೆ. ಅವಾಗ ಹೇಳ್ತಾನೆ, ಮುಟ್ಟಬೇಡ, ದ್ರಾಕ್ಷಿ ನಂದು ಅಂತ. ದ್ರಾಕ್ಷಿ ನಂದು, ನಿನಗೆ ಬೇಕಾದ ಕೇಳು ಅಂತ ಹೇಳ್ತಾನೆ ಅಲ್ವಾ? ಅವಾಗ ಅಪ್ಪ ಹಿಂಗ ಮಾಡಿದ್ರೆ ಒಂದು ದ್ರಾಕ್ಷಿ ಬೆಣ್ಣೆ ಮಾಡಿ ಕೊಡಬಹುದು, ಕೊಡದೇನೆ ಇರ್ಬೋದು. ಮಗು ದ್ರಾಕ್ಷಿ ಕೊಡೋದಿಲ್ಲ ಅಂದ್ರೂ ಕೂಡ ಅಪ್ಪ ಏನ್ ಮಾಡ್ತಾನೆ? ಮಗುವನ್ನ ಮಾಡ್ತಾರೆ, ಮುದ್ದು ಮಾಡ್ತಾರೆ, ಕಿಸ್ ಕೊಡ್ತಾರೆ ಅಲ್ವಾ? ಯಾಕೆ? ಆ ಮಗುಗೆ ತಂದೆಯ ಪ್ರತಿ ಇರುವಂತ ಒಂದು ನಿಸ್ವಾರ್ಥವಾದಂತ ಒಂದು ಭಾವ ಅಲ್ವಾ? ಗಟ್ಟಿಯಾಗಿ ಅಪ್ಪ ಹಾಕೊಳ್ತಾನೆ. ಯಾರು? ತಂದೆ. ಅಪ್ಪ. ಹಾಗೆ ನಿಮಗೆ ಬಾಬಾ ಅಷ್ಟು ಪ್ರೀತಿಯಿಂದ, ಮಕ್ಕಳೇ ಅಮೃತ ವೇಳೆ ನಿದ್ರೆ ಮಾಡದೆ ಚೆನ್ನಾಗಿ ಮನಸ್ಸು ನನ್ನ ಕೈಲಿ ಕೊಟ್ಟಿದ್ದೀರಾ ಅಂತ ಏನ್ ಮಾಡ್ತಾರೆ? ಮುದ್ದು ಮಾಡ್ತಾರೆ. ಅಥವಾ ಅಮೃತ ವೇಳೆಗೆ ಹೋದ ಅದನ್ನ ಮಾಡ್ಕೊಡು, ಇದನ್ನ ಮಾಡ್ಕೊಡು, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ನೀವು ಕೂಗ್ತಾ ಇದ್ರೆ, ಬೊಬ್ಬೆ ಹೊಡಿತಾ ಇದ್ರೆ ನೀವಲ್ಲೇ ಇರ್ತೀರಿ. ಅಂತಹ ಮಕ್ಕಳು ಬಾಬನಿಂದ ಕಿರಣ ತಗೊಳ್ತಾ ಇರ್ತಾರೆ, ಯಾಕಂದ್ರೆ ದೂರದಲ್ಲಿ ಕೂತಿರ್ತಾರೆ. ಯಾರು ಯೋಗ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಯಾಕೆ ಕಿರಣ ತಗೊಳ್ಬೇಕು? ಸೀದಾ ಹೋಗ್ಬಿಟ್ಟು ಅಪ್ಪನ ಒಳಗಡೆ ಬಿಂದುವ ಕೂತ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮಗೆ ಮತ್ತು ಬಾಬನ ನಡುವೆ ಸಂಭಾಷಣೆ ಇದೆಯಾ? ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಪರಮಾತ್ಮ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ ಅಂದ್ಮೇಲೆ ನೀವು ಬಾಬನ ಜೊತೆ ಆ ಸಮಯದಲ್ಲಿ ಮಾತಾಡ್ತಿರೋ ಮಾತಾಡಲ್ವೋ? ಮಾತಾಡ್ಬೇಕೋ ಬೇಡವೋ? ಉತ್ತರ ಕೊಡಿ. ಮಾತಾಡ್ಬೇಕು. ಹಾ, ಮಾತಾಡದೆ ಪರಮಾತ್ಮನ ಪ್ರೀತಿ ಅಂತ ಹೇಳೋದಿಲ್ಲ. ಅಪ್ಪ ಕಿಸ್ ಕೊಡ್ಬೇಕಾದ್ರೆ ನೀವು ಮಾತಾಡ್ತೀರಾ? ಪ್ರೀತಿಯ ಅನುಭವ ಮಾಡ್ಬೇಕು ಅಷ್ಟೇ ತಾನೆ? ಅಲ್ಲಿ ಮಾತಿಲ್ಲ, ಕಥೆ ಇಲ್ಲ, ಚರ್ಚೆ ಇಲ್ಲ, ಮನನ ಇಲ್ಲ, ಚಿಂತನ ಇಲ್ಲ, ವಿಚಾರ ಸಾಗರ ಮಂಥನ ಇಲ್ಲ, ಸೇವೆ ಇಲ್ಲ, ಏನಿಲ್ಲ. ಗಟ್ಟಿಯಾಗಿ ಏನ್ ಮಾಡೋದು? ಅಪ್ಕೊಳ್ಳೋದು ಮತ್ತೆ ಪ್ರೀತಿಯ ಅನುಭವ ಮಾಡೋದು ಅಷ್ಟೇ. ಪುರುಷಾರ್ಥ, ಸೇವೆ, ವಿಶ್ವ ಕಲ್ಯಾಣ, ಸರ್ವಶಕ್ತಿವಂತ, ಇದು ಅಶರೀರಿನ, ಬಿಂದುನ, ನನ್ನ ಆತ್ಮ, ಅದ್ಯಾವುದು ಇರುವುದಿಲ್ಲ. ಕೇವಲ ಏನಿರ್ತದೆ? ಅನುಭವ. ಒಂದು ತಾಯಿ ಮತ್ತು ಮಗು, ತಂದೆ ಮತ್ತು ಮಗು ಮಡಿಲಲ್ಲಿ, ತಾಯಿಯ ಒಂದು ಬಾಹುವಿನಲ್ಲಿ ಸಮಾವೇಶವಾದಾಗ ಮಗುವತ್ತು ತಾಯಿಯ ಒಂದು ಭಾವನೆಗಳು ಹೇಗಿರ್ತವೆ ಅಂತ ನೀವು ಸ್ವಲ್ಪ ಯೋಚನೆಯನ್ನ ಮಾಡಿ. ಆ ಲೆವೆಲ್ ಅದು. ಅಂತ ಯೋಗ್ಯ ಮಕ್ಕಳನ್ನ ಮಾತ್ರ ಮಡಿಲಲ್ಲಿ ಇಟ್ಕೊಂಡ್ಬಿಟ್ಟು ಅಷ್ಟು ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬಂದಿರ್ಬೇಕಲ್ಲ ಮಗು, ಅವಲ್ವಾ? ಅವಾಗ ತಾನೇ ಮೇರೆ ಬಚ್ಚೇ ಅಂತ ಕರೆದ್ಬಿಟ್ಟು ಬಾಬಾ ಏನ್ ಮಾಡ್ತಾರೆ? ಮೊದಲು ಆಲಿಂಗನ ಮಾಡಿ ಆದ್ಮೇಲೆ ನೀವು ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಅಂತ ತಿಳ್ಕೊಳ್ಳಿ. ಎಲ್ಲಿ? ಸೆಂಟ್ರಲ್ಲಿ.
ನೀವು ಸೇವೆ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಗೆ ಸೇವೆ ಕಳಿಸಿದ್ದು ಯಾರು? ಪ- ಬಾಬಾ ಕಳಿಸಿರೋದಲ್ವ? ಓಕೆ. ಸೇವೆ ಮುಗಿಸ್ಕೊಂಡು ಬಂದ್ಮೇಲೆ ನಿಮ್ಮನ್ನ ಏನ್ ಮಾಡ್ತಾರೆ, ತಿಲಕವನ್ನ ಹಚ್ಚಿ ಒಂದು 500 ರೂಪಾಯಿ ಬೊಕ್ಕೆಯನ್ನ ಕೊಟ್ಟು ಒಳಗಡೆ ಕರ್ಸಿಬಿಟ್ಟು ಬಾಬಾ ಏನ್ ಮಾಡ್ತಾರೆ, ನಿಮ್ಗೆ ಟೋಲಿಯನ್ನ ಕೊಡ್ತಾರೆ. ಏನ್ ಕೊಡ್ತಾರೆ? ಟೋಲಿ ಕೊಡ್ತಾರೆ. ಓಕೆನಾ? ಓಕೆನಾ? ಇಲ್ಲ. ಅವನ ಸೇವೆ ಮಾಡ್ಕೊಂಬಂದು ಇಲ್ವಾ? ಓಕೆ, ಸರಿ. ನಿಮ್ಗೆ ಗಿಫ್ಟ್ ಬೇಕು, ಅವ ಗಿಫ್ಟ್ ಕೊಡ್ತಾರೆ. ಅಕ್ಕಂದಿರಿಗಾದ್ರೆ ಸೀರೆ ಕೊಡ್ತಾರೆ, ಅಣ್ಣಂದಿರಿಗಾದ್ರೆ ಶರ್ಟ್ ಕೊಡ್ತಾರೆ. ಓಕೆನಾ? ಬೇಡ. ಮತ್ತೆ ತಿಲ್ಕನೂ ಬೇಡ, ಹೂಗುಚ್ಛನೂ ಬೇಡ, ಗಿಫ್ಟು ಬೇಡ, ಮತ್ತೇನ್ ಬೇಕು? ತಂದೆಯ ಸೇವೆಯಲ್ಲಿ ಪ್ರೀತಿಯಿಂದ ಮಾಡಿರ್ತೀವಲ್ಲ, ಆ ಹ್ಮ್ ಆಶೀರ್ವಾದ ಸಾಕು. ಹ್ಮ್. ಆಶೀರ್ವಾದಕ್ಕಿಂತಷ್ಟು ಚೆನ್ನಾಗಿ ಮಾಡಿದಾಗ ಮಗೂ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಆಲಿಂಗನ. ಲಿಂಗನ ಮಾಡ್ತಾರೆ. ನೋಡಿ ಆದ್ಮೇಲೆ ಆ ಆಲಿಂಗನದಲ್ಲಿ ಯಾವುದೇ ಪ್ರಪಂಚದ ಸ್ಥೂಲ ವಸ್ತುಗಳು ಎಕ್ಸ್ಚೇಂಜ್ ಆಗೋದಿಲ್ಲ. ಏನಾಗೋದಿಲ್ಲ? ತಂದೆ ಮತ್ತು ಮಗುವಿನ ಜೊತೆಗೆ ಸ್ಥೂಲ ವಸ್ತುವಾದಂತಹ ಒಂದು ಶ್ರೀಗಂಧ ಆಗಲಿ, ಹೂವಿನ ಹಾರ ಆಗಲಿ, ಒಂದು ಹೂವಾಗಲಿ, ಉಡುಗೊರೆಯಾಗಲಿ, ಟೋಲಿ ಆಗಲಿ, ಇದ್ಯಾವುದು ಎಕ್ಸ್ಚೇಂಜ್ ಆಗೋದಿಲ್ಲ. ಎಕ್ಸ್ಚೇಂಜ್ ಆಗೋದು ಯಾವುದು? ಪ್ರೀತಿ. ಪ್ರೀತಿ ಮಾತ್ರ. ಯಾರಿಗಾಗ್ತದೆ? ಅಷ್ಟು ಮಕ್ಕಳು. ತನ್ಮಯತೆಯಿಂದ, ಅಷ್ಟು ಪ್ರೀತಿಯಿಂದ ನೀವೇನ್ ಮಾಡ್ಬೇಕು? ಸೇವೆಯನ್ನ ಮಾಡಿಕೊಂಡು ಭಗವಂತನ ಜವಾಬ್ದಾರಿಯನ್ನ ಅವನು ನಿರೀಕ್ಷೆ ಮಾಡಿರುವಂತ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡು ಬಂದಾಗ ಭಗವಂತ ನಿಮ್ಮನ್ನ ಏನ್ ಮಾಡ್ತಾರೆ, ಅಷ್ಟು ಪ್ರೀತಿ ಮಾಡ್ತಾರೆ. ಆ ಪ್ರೀತಿಯ ಅನುಭವ ನಿಮಗೆ ಆಗ್ಬೇಕು. ಸಂಗಮ ಅಂತಂದ್ರೆ ಏನ್ಬೇಕು, ನೀವು ಮತ್ತು ಬಾಬಾ ಸೇರ್ಬೇಕಲ್ಲಿ. ನಿಮ್ಮ ಮತ್ತು ಭಗವಂತ ನಡುವೆ ಒಂದು ಕೂದಲು ಎಳೆಯಷ್ಟು ಅಂತರ ಇದ್ರೂ ಕೂಡ ಅದಕ್ಕೆ ಸಂಗಮ ಅಂತ ಹೇಳೋದಿಲ್ಲ. ಹೇಳೋದಿಲ್ಲ. ಅಥವಾ ನೀವು ಬಾಬನ ಹತ್ರ ಕುತ್ಕೊಂಡಿದ್ದೀರಿ ಹಂಗಲ್ಲ. ಆ ಬಾಬನ ಹತ್ರ ಕುತ್ಕೊಂಡಿದೀವಿ ಅಂತಂದ್ರೆ ಏನರ್ಥ? ದೂರ, ಸಮೀಪ ಇಲ್ಲ. ಅಲ್ಲ, ಬಾಬನ ಮಡಿಲಲ್ಲೇ ಕೂತ್ಕೊಂಡಿದ್ದೀರಿ. ಬಾಬನ ಮಡಿಲಲ್ಲಿ ಕೂತ್ಕೊಂಡ ಮಾತ್ರಕ್ಕೆ ಬಾಬಾ ನಿಮ್ಮನ್ನ ಅಪ್ಪುಗೆ ಮಾಡ್ಬೇಕು ಅಂತ ಏನು ಗ್ಯಾರಂಟಿ ಇಲ್ವಲ್ಲ. ಉದಾಹರಣೆಗೆ ಅಪ್ಪ ಡ್ರೈವಿಂಗ್ ಮಾಡ್ತಿದ್ದಾರೆ, ಅವಾಗ ನೀವು ಮಡಿಲಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ಅವಾಗ ಏನಾಗ್ತದೆ? ಅವ್ರು ಡ್ರೈವಿಂಗ್ ಕಡೆ ಗಮನ ಇರ್ತದೆ, ನಿಮ್ಮನ್ನು ಮುದ್ದು ಮಾಡೋದ್ ಕಡೆ ಗಮನ ಇರ್ತದೆ. ಇಲ್ಲಿರ್ತದೆ ಗಮನ ಡ್ರೈವಿಂಗ್. ಅಲ್ವಾ? ಅವ್ರು ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾರೆ, ರಾಜ್ಯಭಾರ ಮಾಡ್ತಿದ್ದಾರೆ, ನೀವು ಮಡಿಲಲ್ಲಿ ಹೋಗಿ ಕೂತ್ಕೊಂಡಿದ್ದೀರಿ. ಅಪ್ಪನ ಪ್ರೀತಿ ಅನುಭವ ಆಗತ್ತಾ? ಇಲ್ಲ. ಇಲ್ಲ. ಆ ಸಮಯದಲ್ಲಿ ಅಪ್ಪ ನಿಮಗೋಸ್ಕರನೇ ಸಂಪೂರ್ಣ ಸಮಯವನ್ನ ಏನ್ ಮಾಡ್ಬೇಕಾಗ್ತದೆ? ಕೊಡಬೇಕಾಗ್ತದೆ. ಆ ಅಪ್ಪುಗೆ ಸಮಯ ಎಷ್ಟಿರ್ತದೆ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಕೆಲವೊಂದ್ಸಲ ನನಗೆ ನಗು ಬರುತ್ತೆ ಆತ್ಮೀಯರೇ. ಏನ್ ಬರ್ತದೆ? ನಗು ಬರ್ತದೆ. ಕೆಲವೊಂದ್ಸಲ ಯೋಗೇಶ್ ಬಾಯಿನ ನೋಡಿದ್ರೆ ತುಂಬಾ ಜನರಿಗೆ ಸಿಟ್ಟು. ಯಾಕೆ ಹೇಳಿ? ಯಾಕೆ ಹೇಳಿ? ಆ? ನಿಜ ಹೇಳ್ಬಿಡ್ತಾರೆ ಅಂತ, ನಿಜ ಹೇಳ್ತಾರೆ ಅಂತ ಸಿಟ್ಟು. ಯಾಕೆ ನನಗೆ ಬೇಜಾರಾಗತ್ತೆ ಗೊತ್ತಾ? ಈಶ್ವರಿ ಪರಿವಾರದಲ್ಲಿ ನಾನು ನೋಡ್ತೇನೆ, ಎದುರುಗಡೆ ಇರುವಂತ ಆತ್ಮಗಳು ಬಂದಾಗ, ಸ್ಟೇಜಲ್ಲಿ ಬಂದಾಗ ಜನರಿಗೆ ತೋರ್ಸಲಿಕ್ಕೆ ಏನು ಅಪ್ಪುಗೆ ಹಾಕೋದೇನು, ತಿಲಕ ಇಡೋದೇನು, ಶೃಂಗಾರ ಮಾಡೋದೇನು, ಯಾವಾಗ ಜನರಿಗೆ ತೋರಿಸಲಿಕ್ಕೆ, ಫೋಟೋ ತೆಗಿಲಿಕ್ಕೆ. ಅದಾದ ಮೇಲೆ ಹಿಂದ್ಗಡೆ ಹೋದಾಗ ಒಬ್ರು ಇನ್ನೊಬ್ರ ಜೊತೆ ಜಗಳ ಮಾಡೋದೇನು. ವಾ ವಾ ವಾ, ನನಗನ್ಸುತ್ತೆ ಯಾವುದು ಸತ್ಯ ಅಂತ. ಯಾವುದು ಸತ್ಯ? ಹಿಂದ್ಗಡೆ ಜಗಳ ಮಾಡೋದು ಸತ್ಯನೋ, ಎದಗಡೆಗೆ ಅಪ್ಪಗೆ ಮಾಡಿ ಸತ್ಯನೋ? ಯಾವ್ದು ಹೇಳಿ ಆತ್ಮೀಯ? ಸತ್ಯ ಯಾವ್ದು ಅಂತ ಗೊತ್ತಾಯ್ತಾ ನಿಮ್ಗೆ? ಅಂದ್ರೆ ಆಕ್ಚುಲಿ ಎದುಗಡೆ ಇರುವಂತ ಆತ್ಮನ ಮನಸ್ಸಿನಲ್ಲಿ ಆ ಆತ್ಮನ ಪ್ರತಿ ಏನಿದೆ? ನಿಜವಾದ ಗೌರವ ಇದೆಯೋ, ಅಥವಾ ಸಿಟ್ಟು, ಅಥವಾ ಕಾಲೆಳೆಯುವಂತ ಭಾವ ಇದೆಯೋ? ಯಾವ್ದಿದೆ? ಕಾಲೆಳೆಯುವುದೇ ಭಾವ ತಾನೇ ಇದೆ. ಆದ್ರೆ ಅಪ್ಪಗೆ ಹೇಳೋದೇನು ಹಾಗಿದ್ರೆ? ಆರ್ಟಿಫಿಷಿಯಲ್. ಶೋ, ಅದು ನಾಟಕ, ಕೃತಕ ಶೋ. ಹಾಗೆ ಆದ್ಮೇಲೆ ಇಲ್ಲೂ ಕೂಡ ನಾನು ಬಾಬನ ಜೊತೆ ಇದ್ದೇನೆ, ಬಿಂದು ಇದ್ದೇನೆ, ಒಳಗಡೆ ಇದ್ದೇನೆ, ಇದು ಶೋ, ಇದು ನಾಟಕ. ಬಿಂದು ಬಿಂದು, ಪ್ರಕಾಶ ಪ್ರಕಾಶ, ಬಣ್ಣ ಬಣ್ಣ, ಇದು ಶೋ, ಕೃತಕ. ಇದು ಒರಿಜಿನಾಲಿಟಿ ಅಲ್ಲ. ಒರಿಜಿನಾಲಿಟಿ ಯಾವುದು? ಬಾಬನ ಒಳಗಡೆ ಕೂತ್ಕೊಂಡಾಗ ಬಾಬಾ ಅಂತ ಏನಾಗ್ಬೇಕು? ಆ ಅನುಭವ ನಿಮಗೆ ಆಗ್ಬೇಕು. ಕಣ್ಣೀರು ಬರಬೇಕು, ಆನಂದ ಬಾಷ್ಪ ಬರಬೇಕು, ಖುಷಿ ಆಗ್ಬೇಕು.
ನನ್ನಪ್ಪ ಅಂತ ಅನ್ಸ್ಬೇಕು. ಅದು ಅನ್ಸ್ಬೇಕು ಅಂತಂದ್ರೆ ಅಷ್ಟು ಮಹಾನ್ ಕಾರ್ಯವನ್ನು ನೀವು ಮಾಡ್ಕೊಂಡು ಬಂದಿರ್ಬೇಕು. ಹ್ಮ್. ಅವಾಗ ಬಾಬನಿಗೆ ನಿಮ್ಮ ಮೇಲೆ ಏನ್ ಬರ್ತದೆ? ಅಷ್ಟು ಪ್ರೀತಿ ಬರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಈ ಸಂಗಮ ಯುಗದ ಬಾಬಾರವರ ಪ್ರೀತಿ ಅನುಭವ ಮಾಡ್ತಾ ಇದ್ದೀರಾ? ತೋ ಆಪ್ ಸಭಿ ಬಚ್ಚೆ ಅನುಭವ ಕರ್ ರಹೆ ಹೇ. ನೀವೆಲ್ಲ ಮಕ್ಕಳು ಈ ಪ್ರೀತಿ ಅನುಭವ ಮಾಡ್ತಾ ಇದ್ದೀರಾ? ಯಾವ ಪ್ರೀತಿ? ಬಿಲ್ಡಿಂಗ್ ಕೊಡು, ಆಸ್ತಿ ಕೊಡು, ಹಣ ಕೊಡು, ಜಮೀನ್ ಸರಿ ಮಾಡ್ಕೊಡು, ಈ ಪ್ರೀತಿನ? ಇಲ್ಲ. ಅಲ್ಲ. ಮತ್ತೆ ಆತ್ಮಿಕ ತಂದೆಯ ಕರ್ತವ್ಯದಲ್ಲಿ ಸಹಯೋಗಿಗಳಾಗ ಸಂಪೂರ್ಣವಾಗಿ ಈಶ್ವರೀಯ ಶಕ್ತಿಯನ್ನ ವಿಶ್ವಕ್ಕೆ ಕೊಡೋದರ ಮೂಲಕ, ಭಕ್ತರಿಗೆ, ನಿಮ್ಮ ಸಹೋದರ ಆತ್ಮರಿಗೆ ಕೊಡೋದರ ಮೂಲಕ ಅವರ ಸಮಸ್ಯೆಗಳೇನಾಗ್ಬೇಕು? ಪರಿಹಾರ ಆಗ್ಬೇಕೇ ಹೊರತು ಅಲ್ಲಿ ನಿಮ್ಮ ಸ್ವಾರ್ಥ ಇರಬಾರ್ದು. ಇರಬಾರ್ದು. ಇದೆ. ಸ್ವ ಅರ್ಥ, ನಾನು ಅವ್ರಿಗೆ ಮಾಡಿದ್ದೇನೆ, ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರು ನನ್ನ ಮಾತನ್ನು ಕೇಳ್ತಾ ಇಲ್ಲ, ನಾನು ಇಷ್ಟೆಲ್ಲ ಮಾಡಿದೆ, ಅವ್ರು ಒಂದು ಕೆಲಸ ಮಾಡಿಕೊಟ್ಟಿಲ್ಲ, ಹೀಗೆ ಅವರು ಮಾಡ್ತಾರೆ ಹೇಳುವಂತ ಮನೋಭಾವ, ಇಚ್ಛೆ ಇಟ್ಕೊಂಡ್ಬಿಟ್ಟು ಆ ಸೇವೆಯನ್ನು ನೀವು ಮಾಡಬೇಕು. ನಿಮ್ಗೆ ಬಾಬಾ ಸೇವೆಗೆ ಆಫರ್ ಕೊಟ್ಟಿದ್ದಾರೆ, ನೀವು ಮಾಡ್ತಾ ಇದ್ದೀರಿ. ಆ ಸೇವೆಯಿಂದ ನಂದು 63 ಜನ್ಮದ ಸಾಲ ತೀರ್ತು, ಭವಿಷ್ಯಕ್ಕೋಸ್ಕರ ಉಳಿತಾಯ ಮಾಡಿದೆ ಅಲ್ಲ. ಅದೆಲ್ಲ ಏನಾಯ್ತು ಹೇಳಿ ಆತ್ಮೀಯರ? ವ್ಯವಹಾರ ಆಯ್ತಲ್ವಾ, ವ್ಯಾಪಾರ ಆಯ್ತಲ್ವಾ, ಲೆಕ್ಕಾಚಾರ ಆಯ್ತಲ್ವಾ? ಅಂತ ಜನರ ಜೊತೆಗೆ ಬಾಬಾ ಪ್ರೀತಿ ಮಾಡ್ತಾರಾ? ಮಾಡ್ತಾರ? ಇಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳುದು, ಇಂಥ ಸರ್ವಶ್ರೇಷ್ಠ ಪ್ರೀತಿಯ ಅನುಭವ ನಿಮ್ಗೆ ಆಗತ್ತಾ? ಹುಡುಗರ ಇಷ್ಟನೋ, ಅಪ್ಪುಗೆ ಇಷ್ಟನೋ? ಅಪ್ಪುಗೆ ಶಾರೀರಿಕ ಅಪ್ಪುಗೇನೋ, ಆತ್ಮಿಕ ಅಪ್ಪುಗೇನೋ? ಆತ್ಮಿಕ ಆತ್ಮಿಕ. ಅಲ್ಲಿ ಏನಿರ್ತದೆ ಅಪ್ಪುಗೆಯಲ್ಲಿ? ಪ್ರೀತಿ. ನೋಡಿ, ಶಾರೀರಿಕ ಅಪ್ಪುಗೆಯಲ್ಲಿ ಏನಿರ್ತದೆ ಹೇಳಿ ನೋಡೋಣ, ಏನಿರ್ತದೆ? ನಾನು ನನ್ನ ಶಾರೀರಿಕ ಅಪ್ಪುಗೆಯಲ್ಲಿ ಎರಡು ಶರೀರ ಹೇಳುವಂತ ಸಾಧನ ಒಂದು ಪಕ್ಕದಲ್ಲಿ ಇನ್ನೊಂದು ಇರ್ತದಲ್ವಾ? ಹೌದು. ಶರೀರ ಹೇಳುವಂತ ಸಾಧನ ಒಂದರ ಪಕ್ಕದಲ್ಲಿ ಇನ್ನೊಂದು ಇರ್ತದೆ. ಓಕೆ, ಆತ್ಮಿಕ ಅಪ್ಪುಗೆಯಲ್ಲಿ ಏನಿರ್ತದೆ? ಪ್ರೀತಿ ಇರ್ತದೆ. ಎರಡು ಆತ್ಮಗಳು ಅಕ್ಕಪಕ್ಕ ಇರ್ತಾವೆ. ಏನಿರ್ತವೆ? ಎರಡು ಆತ್ಮಗಳು ಅಕ್ಕಪಕ್ಕ ಇರ್ತದೆ. ಹೌದು ತಾನೆ? ಎರಡು ಆತ್ಮನ ತಾನೇ ಮಿಲನ ಅಲ್ಲಿ, ಅಥವಾ ಮನಸ್ಸಿನ ಮಿಲನ ತಾನೆ? ಓಕೆ, ಅದು ನಿರಾಕಾರನೋ ಸಾಕಾರನೋ? ನಿರಾಕಾರ. ಓಕೆ, ಶಾರೀರಿಕ ಅಪ್ಪುಗೆ ಆದಾಗ ಅವಾಗ ನಿಮ್ಗೆ ಶರೀರದ ಕಡೆ ಗಮನ ಇರ್ತದೋ ಅಥವಾ ಅಮ್ಮ ಕೊಡುವಂತ ಪ್ರೀತಿಯ ಕಡೆ ಗಮನ ಇರ್ತದೋ? ಅಮ್ಮ ಕೊಡೋ ಪ್ರೀತಿ ಗಮನ. ಅಲ್ವಾ? ಅವಾಗ ನಾವು ಶರೀರವನ್ನ ಮರ್ತು ಬಿಡ್ತೀವಲ್ವಾ? ಹೌದು. ಅಥವಾ ಶರೀರಕ್ಕೆ ಸಂಬಂಧಪಟ್ಟಂತ ವಸ್ತು, ವ್ಯಕ್ತಿ, ವಿಷಯವನ್ನ ಮರಿತೀವಲ್ವಾ? ಹೌದು. ಅಥವಾ ಅಮ್ಮನನ್ನ ಅಪ್ಪುಗೆ ಹಾಕ್ಬಿಟ್ಟು ಪ್ರೀತಿಯನ್ನು ತೋರಿಸ್ಬಿಟ್ಟು, ಅಮ್ಮ ನಿನ್ನ ಬಂಗಾರ ಕೊಡು, ಒಂದು 25,000 ರೂಪಾಯಿ ಹಣ ಕೊಡು, ಅಪ್ಪನಂತ ಹೇಳಿಸ್ಬಿಟ್ಟು ಕೊಡು ಅಂತ ಹೇಳುವಂತ ಉದ್ದೇಶದಿಂದ ಅಮ್ಮನಿಗೆ ಅಪ್ಪುಗೆ ತೋರಿಸೋದ ಅದು? ಇಲ್ಲ. ಅಲ್ಲ ತಾನೆ? ಅದ್ರಲ್ಲಿ ಏನಿಗಿರ್ಬೇಕು? ನಿಷ್ಕಲ್ಮಶ. ಅದ್ರಲ್ಲಿ ಯಾವುದೇ ರೀತಿ ಕಲ್ಮಶ ಇರ್ಬೋದು, ಪವಿತ್ರ. ಅಂದ್ರೆ ಪರಮಾತ್ಮನ ನಿಜವಾದ ಸುಖವನ್ನು ಅನುಭವಿಸ್ಬೇಕು ಹೇಳುವಂಥದ್ದು ಭಾವನೆ, ಮತ್ತು ಆ ಅನುಭವದಲ್ಲಿ ನೀವು ಸಿದ್ಧವಾಗಬೇಕು. ಜೊತೆಗೆ ಬೇರೆ ಆತ್ಮರಿಗೂ ಕೂಡ ಅದೇ ರೀತಿಯ ಪ್ರೀತಿಯ ಅನುಭವವನ್ನು ನೀವು ಮಾಡಿಸ್ಬೇಕಾಗ್ತದೆ ಅಲ್ವಾ? ಹಾಗೆ ಅಷ್ಟು ಸತ್ಯವಾದಂತ ಪರಮಾತ್ಮನ ಪ್ರೀತಿಯ ಅನುಭವ ಸದಾ ಮಾಡ್ತಾ ಇದ್ದೀರಾ? ಬಾಬಾ कहते कोई आपसे पूछे परमात्मा कहाँ है तो क्या जवाब देंगे? ಯಾರ್ದು ಕೇಳ್ತಾರೆ, ನಿಮ್ಮಪ್ಪ ಪರಮಾತ್ಮ ಎಲ್ಲಿದ್ದಾರೆ, ಎಲ್ಲಿ ಇರ್ತೀರಿ? ನಮ್ ಜೊತೆಲೇ ಇದ್ದಾರೆ. ಹೌದಾ? ಪರಂಧಾಮದಲ್ಲಿ ಇದ್ದಾರೆ, ಜೊತೆಲಿ ಇದ್ದಾರ? ಜೊತೆಲೇ ಇದ್ದಾರೆ. ಸೆಂಟ್ರಲ್ಲಿ ಇಲ್ಲ, ಇದ್ದಾರೆ, ಫೋಟೋದಲ್ಲಿ ಇದ್ದಾರೆ, ಎಲ್ಲಿದ್ದಾರೆ? ಜೊತೆಲೇ ಇದ್ದಾರೆ. ಓಕೆ, ಜೊತೆಲಿ ಇದ್ದಾರೆ ಅಂತ ಹೆಂಗ್ ಗೊತ್ತಾಗ್ತದೆ? ನಮ್ಮ ಮನಸ್ಸಿನ ಭಾವನೆ. ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಅನುಭವದಿಂದ. ಸದಾ ಕಾಲ ಆ ಒಂದು ಅಪ್ಪುಗೆಯ, ಮಿಲನದ, ಸುಖದ, ಶಾಂತಿಯ, ಶಕ್ತಿಯ ಅಲ್ವಾ? ಒಂದು ಮಗು ಸದಾ ಅಪ್ಪನ ಮಡಿಲಲ್ಲಿದ್ರೆ, ಅಮ್ಮನ ಮಡಿಲಿದ್ರೆ ಯಾವಾಗ್ಲೂ ಒಂದು ಕೈಯನ್ನ ಏನ್ ಮಾಡಿರ್ತಾರೆ? ಅಪ್ಪ ಇಟ್ಕೊಂಡಿರ್ತಾರೆ ಅಲ್ವಾ? ಹೊಟ್ಟೆ ಎಲ್ಲೋ ಎದೆ ಮೇಲೆ ಇಟ್ಕೊಂಡಿರ್ತಾರಲ್ವಾ? ಮಗು ಬಿಡಿದಿದ್ದ ಹಾಗೆ ಅಲ್ವಾ? ಮಗು ತಪ್ಪು ಮಾಡ್ದಿದ್ದ ಹಾಗೆ. ಅವ್ರು ಎಷ್ಟೇ ಬ್ಯೂಸಿ ಇದ್ರು ಗಮನ ಎಲ್ಲಿ ಇರ್ತದೆ? ಮಗು ಮೇಲೆನೆ. ಈ ಮಣ್ಣಿನ ಕೆಲಸ ಮಾಡ್ತಾರಲ್ಲ, ಮಣ್ಣಿನ ಕೆಲಸ ಮಾಡ್ಬೇಕು, ಚಿಕ್ಕ ಚಿಕ್ಕ ಮಕ್ಕಳನ್ನ ಒಂದು ಬಟ್ಟೆ ಹಾಕೊಂಡ್ಬಿಟ್ಟು ಕೋಡ್ಲಲ್ಲಿ ಹಾಕೊಂಡ್ಬಿಟ್ಟು ಅವ್ರು ಮಣ್ಣಿನ ಕೆಲಸ ಮಾಡ್ತಾರೆ ಅಲ್ವಾ? ಮಣ್ಣಿನ ಕೆಲಸ ಮಾಡ್ತಾ ಇದ್ರು ಕೂಡ ಆ ಮಗು 6-7 kg ಇದ್ರು ಕೂಡ ತಾಯಿಗೆ ಮಗು ಭಾರ ಅಂತ ಯಾಕೆ? ಪ್ರೀತಿ. ಯಾಕಂತಂದ್ರೆ ಅಲ್ಲಿ ತಾಯಿ ಇರೋದು ಎಲ್ಲಿ ಹೇಳಿ ಆತ್ಮೀಯರೇ? ಬಿಸಿಲಲ್ಲಿ. ಹೌದಾ?
ಹೌದು ಬೆವರು ಬರ್ತಾ ಇರ್ತದೆ, ಸುಸ್ತಾಗ್ತಾ ಇರ್ತದೆ, ಮಣ್ಣಾಗ್ತಾ ಇರ್ತದೆ, ಕಷ್ಟ ಆಗ್ತಾ ಇರ್ತದೆ. ಆದ್ರೆ ಮಡಿಲಲ್ಲಿ ಮಗು ಇದ್ದಾಗ, ಮಗುವಿನ ಜೊತೆಗೆ ಆಟ ಆಡ್ತಾ ಇದ್ದಾಗ ಎಷ್ಟು ಬೇಕು ಆ ಮಣ್ಣಿನ ಕೆಲಸ ಮುಗೀತು ಅಂತ ಅಮ್ಮನಿಗೆ ಏನಾಗೋದಿಲ್ಲ ಗೊತ್ತೇ ಗೊತ್ತಾಗೋದಿಲ್ಲ. ಆಗುದಿಲ್ಲ. ಅಲ್ವಾ? ಹಾಗೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಬಾಬನಿಗೂ ಕೂಡ ವಿಶ್ವ ಕಲ್ಯಾಣದ ಜವಾಬ್ದಾರಿ ಇದೆಯಲ್ವಾ? ಹೌದು ಇದೆಯಲ್ಲೋ? ಇದೆ ಇದೆ ಅಣ್ಣ. ಅವಾಗ ಅಂತ ಯೋಗ್ಯ ಮಕ್ಕಳು ಬಾಬನ ಹತ್ರ ಇದ್ದಾಗ ಬಾಬನಿಗೂ ಕೂಡ ಏನಾಗತ್ತೆ, ವಿಶ್ವ ಕಲ್ಯಾಣಕ್ಕಿಂತ ಇಷ್ಟ ಯಾವ್ದಾಗ್ತದೆ? ಮಕ್ಕಳ ಜೊತೆಗೆ ಮಿಲನ, ಪ್ರೀತಿ, ಸ್ನೇಹ. ಆವಾಗ ಆ ಮಗು ಆ ತಾಯಿಗೆ ಕೆಲಸದ ಮಧ್ಯದಲ್ಲಿ ತೊಂದರೆ ಕೊಡಬೇಕು, ಕೊಡಬಾರದು? ಕೊಡಬಾರ್ದು. ಹ್ಮ್ ಅಷ್ಟೊತ್ತಿಗೆ ಐಸ್ ಕ್ಯಾಂಡಿ ಅಂತ ಬಂತು, ಮಗು ಅಮ್ಮ ನನಗೆ ಐಸ್ ಕ್ಯಾಂಡಿ ಬೇಕು ಅಂತ ಕೇಳ್ಬೇಕು, ಕೇಳಬಾರ್ದು? ಕೇಳಬಾರ್ದು. ಕೇಳಬಾರ್ದು ತಾನೆ? ಹಾಗೆ ನೀವು ಕೂಡ ಬಾಬನ ಹತ್ರ ಏನಾದ್ರು ಕೇಳ್ತಾ ಇದ್ದೀರಾ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಚೆಕ್ ಮಾಡ್ಕೊಂಡು ಮಾಡ್ಕೊಡಿ. ಓಕೆ, ಈಗ ಹೇಳಿ, ಬಾಬಾ ಎಲ್ಲಿದ್ದಾರೆ? ಬಾಬಾ ಎಲ್ಲಿದ್ದಾರೆ? ನನ್ನ ಜೊತೆಲಿದ್ದಾರೆ. ನಾನು ಪರಂಧಾಮಕ್ಕೆ ಹೋದಾಗ ಬಾಬಾ ನನ್ನ ಜೊತೆಗೆ ಇರ್ತಾರೆ. ನಾನು ಸೂಕ್ಷ್ಮ ಹೊತ್ತದಲ್ಲಿದ್ದಾಗ ನನ್ನ ಜೊತೆಗೆ ಬಾಬಾ ಇರ್ತಾರೆ. ನಾನು ಸ್ಥೂಲ ಹೊತ್ತ ಜೊತೆಗೆ ಇದ್ದಾಗ ನನ್ನ ಜೊತೆಗೆ ಯಾರು ಇರ್ತಾರೆ? ಬಾಬಾ ಬಾಬಾ ಇರ್ತಾರೆ ಅಲ್ವಾ? ಕೆಲವೊಂದ್ಸಲ ಹೆಣ್ಮಕ್ಳು ಏನ್ ಮಾಡ್ತಾರೆ ಗೊತ್ತಾ, ಮದುವೆ ಆದವರು ತವ್ರ ಮನೆ ಏನೋ ಒಂದು ಕಾರ್ಯಕ್ರಮ ಇದ್ದಾಗ ಪತಿ ಬರೋದಿಲ್ಲ ಅಂತಂದಾಗ ಏನ್ ಮಾಡ್ತಾರೆ, ಜಗಳ ಮಾಡ್ಬಿಡ್ತಾರೆ, ಸ್ಟ್ರೈಕ್ ಮಾಡ್ಬಿಡ್ತಾರೆ. ಅಲ್ವಾ? ಏನ್ ಹೌದು ಮಾಡ್ತಾರೆ, ನೀವು ಮೊದ್ಲೇಬೇಕು, ಇಲ್ಲ ಅಂದ್ರೆ ಅಳಿಯ ಬಂದಿಲ್ಲ ಅಂತ ಏನ್ ಮಾಡ್ತಾರೆ, ನನಗೆ ಕೇಳ್ತಾರೆ ಅಲ್ವಾ? ಇನ್ನು ಕೆಲವೊಂದ್ಸಲ ಪತಿಗೆ ಏನಾಗತ್ತೆ, ತನ್ನ ಪತ್ನಿ ವರ್ಷ ಪೂರ್ತಿ ಕೆಲಸ ಮಾಡ್ತಿದ್ದಾಳಲ್ಲ, ಅಟ್ಲೀಸ್ಟ್ ಒಂದ್ 4 ದಿನಕ್ಕೋಸ್ಕರನಾದ್ರೂ ಕೂಡ ಏನ್ ಮಾಡೋಣ, ಪತ್ನಿಗೆ ಟೂರಿಗೆ ಕರ್ಕೊಂಡು ಹೋಗೋಣ, ತವ್ರ ಮನೆ ಕರ್ಕೊಂಡು ಹೋಗೋಣ ಅಂತ ಏನಾಗತ್ತೆ ಅವರಿಗೆ ಅನ್ಸ್ಬೇಕು. ಅವರೇ ಹೇಳ್ಬೇಕು ಏನಂತ, ತವ್ರ ಮನೆಗೆ ಹೋಗೋಣ ಅಂತ. ಅವಾಗ ನಿಮ್ಗೆ ಹೌದು ಏನಾಗ್ಬಿಡ್ತದೆ, ಖುಷಿ ಆಗುತ್ತೆ. ಖುಷಿ ಆಗತ್ತೆ. ಹಾಗೆ ಬಾಬಾ ಹೇಳ್ತಾರೆ, ಬಾಬಾ ಎಲ್ಲಿದ್ದಾರಂತೆ? ಜೊತೆಲಿ ಮೇರೆ ಮೇಲೆ ಮೇರೆ ಸಾಥ್ ಹಿ रहते हैं. ಬಾಬಾ ನನ್ನ ಜೊತೆಲಿ ಇರ್ತಾರೆ ಮತ್ತು ಸದಾ ಯಾರ ಜೊತೆಗೆ ಇರ್ತಾರೆ, ನನ್ನ ಜೊತೆಗೆ ಇರ್ತಾರೆ. ಮೇರೆ ದಿಲ್ ಮೇ ಹಿ रहते हैं. ಬಾಬಾ ಎಲ್ಲಿ ಇರ್ತಾರಂತೆ? ಹೃದಯದಲ್ಲಿ ಹೃದಯದಲ್ಲಿ ಹಾಗೆ ಇರ್ತಾರೆ. ನನ್ನ ಹೃದಯದಲ್ಲಿ ಹೃದಯ ಅದಕ್ಕಾಗಿ ನಾವು ಹೃದಯದ ಮೇಲೆ ಬ್ಯಾಡ್ಜ್ ಹಾಕೊಂಡ್ಬಿಡೋದು ಅಲ್ವಾ? ಇಲ್ಲ ಹ. ಆಗ ಬಾಬಾನನ್ನ ಹೃದಯದಲ್ಲಿ ಇಟ್ಕೊಳ್ತೀರಾ ಇಲ್ವೋ? ಇಟ್ಕೊಳ್ತೀವಿ. ಹಾ, ಯಾವುದು, ಶರೀರದ ಹೃದಯನೋ ಆತ್ಮದ ಹೃದಯನೋ? ಆತ್ಮದ ಹೃದಯ ಜೊತೆಗೆ ಆತ್ಮದ ಹೃದಯ ಎಲ್ಲಿದೆ? ಭ್ರಕುಟಿಗೆ ಹಾ, ಭ್ರಕುಟಿಯಲ್ಲಿ ಇಟ್ಕೊಳ್ಬೇಕು ಬಾಬಾನ, ಸರಿನಾ? ಇಲ್ಲಿ ಈ ಶರೀರದ ಹೃದಯದಲ್ಲಿ ಅಲ್ಲ, ಸರಿನಾ? ಏಸಾ ಅನುಭವ ಕರ್ ರಹೆ ಹೋ ನಾ? ಬಾಬಾ ನನ್ನ ಜೊತೆಲಿ ಇದ್ದಾರೆ ಹೇಳುವಂತ ಅನುಭವ ನಿಮ್ಗೆ ನಿತ್ಯ ನಿರಂತರವಾಗಿ ಪ್ರತಿಯೊಂದು ಕರ್ಮದಲ್ಲೂ ಆಗ್ತಾ ಇದೆಯಾ ಅಂತ ಬಾಬಾ ಏನ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಆಪ್ आप ही जानते हो और आपको ही इस प्यार का अनुभव है. ಬಾಬಾ ಈ ವಿಷಯ, ಈ ಭಾವನ ಭಾಷೆ ನಿಮಗೆ ಮಾತ್ರ ಗೊತ್ತಾಗತ್ತೆ, ಯಾಕಂದ್ರೆ ನಿಮಗೆ ಮಾತ್ರ ಈ ಪ್ರೀತಿಯ ಅನುಭವ. ಆಗುತ್ತೆ. ಈ ಪ್ರೀತಿ ಬಾಬಾ ಏನ್ ಹೇಳ್ತಿದ್ದಾರೆ, ಸೇವೆ ಮಾಡಿದ ಮೇಲೆ ನಿಮ್ಗೆ ಸ್ಟೇಜ್ ಮೇಲೆ ಸನ್ಮಾನ ಆಗತ್ತೆ ನೋಡಿ. ಏನು, ಕಿರೀಟ ಹಾಕಿ, ಪೀಠ ಹಾಕಿ, ಹಾರ ಹಾಕಿ, ಗಿಫ್ಟ್ ಕೊಟ್ಟು, ಮೈಕ್ ಇಟ್ಕೊಂಡು ಅಣ್ಣವರೇ ಕ್ಲಾಸ್ ಚೆನ್ನಾಗಿದೆ ಅಂತ ಹೇಳ್ತಾರಲ್ವಾ? ಅದೇ ತಾನೇ ಈ ಪ್ರೀತಿ ಇಲ್ಲ ಅಲ್ವಾ? ಅಲ್ಲ. ನೀವ್ ಯಾರಿಗೂ ಜ್ಞಾನ ಹೇಳ್ತೀರಿ, ಅಯ್ಯೋ ಅಣ್ಣವ್ರೆ ಜ್ಞಾನ ಕ್ಲಿಯರ್ ಆಗಿಡಿದಿರಾ, ಚೆನ್ನಾಗಿ ಅನುಭವ ಮಾಡಿಸಿದಿರಾ ಅಂತ ಹೇಳ್ತಾರೆ, ಅದೇ ತಾನೇ? ಅಲ್ಲ ಅದೂನು ಅಲ್ಲ, ಮತ್ತೆ ಯಾವುದು? ಹೃದಯದಿಂದ ಇಲ್ಲಿ ನೀವು ಮತ್ತು ಅಪ್ಪ ಬಿಟ್ರೆ ಅಲ್ಲಿ ಮೂರನೇವನಿಗೆ ಅವಕಾಶ ಇಲ್ಲ ಇಲ್ಲ. ಯಾವುದೇ ವಿಷಯದಲ್ಲಿ. ಓಕೆ, ಹೌದು. ನೀವು ಸೇವೆ ಮಾಡಿದ್ರಿ, ಅವರು ಹೃದಯದಿಂದ ಹೇಳಿದ್ದಾರೆ, ನಿಮ್ಗೆ ಸನ್ಮಾನ ಏನಾದ್ರೂ ಮಾಡ್ಲಿ, ಅದೆಲ್ಲ ಆದ್ಮೇಲೆ ನೀವು ಒಬ್ಬರೇ ಇದ್ದಾಗ ಅಪ್ಪ ಪ್ರೀತಿ ಮಾಡ್ತಾರ, ದಟ್ ಇಸ್ ಗ್ರೇಟ್. ಹೌದು ಅರ್ಥ ಆಯ್ತಾ? ನೀವು ಫಸ್ಟ್ ಆಗಿ ಬಂದಿದ್ರಿ, ಜನ ಎಲ್ಲ ಹೊಗಳ್ತಾ ಇದ್ದಾರೆ, ಅದ ಮನೆಗೆ ಬಂದಾಗ ಅಮ್ಮ ಅಪ್ಪುಗೆ ಕೊಡ್ತಾರಲ್ಲ, ಅದು ಗ್ರೇಟ್. ಪ್ರೀತಿ. ಹೌದು ಅದು ವೈಯಕ್ತಿಕವಾಗಿದ್ದಾಗ ಮಾತ್ರ ಹೊರತು ಆವಾಗ ಸೇವೆ ಮಾಡುವಂತ ಸಮಯದಲ್ಲಿ ಅಲ್ಲ. ಸೇವೆ ಮಾಡ್ಬೇಕಾದ್ರೆ ನೀವು ಅಪ್ಪ ಸೀರಿಯಸ್ ಆಗಿ ಏನ್ ಮಾಡ್ಬೇಕು, ಮಾಡ್ಬೇಕು. ಸೇವೆಯನ್ನೇ ಮಾಡ್ಬೇಕು. ಹೌದು ಆದ್ಮೇಲೆ ನಿಮಗೆ ಹೇಗೆ ಆನಂದ ಬಾಷ್ಪ ಬರುತ್ತೋ ಹಾಗೆ ಬಾಬನಿಗೂ ಕೂಡ ಆ ಸಮಯದಲ್ಲಿ ಆನಂದ ಬಾಷ್ಪ ಬರ್ತದೋ ಬರಲ್ವೋ? ಬರುತ್ತೆ. ಯಾವಾಗ? ನಾವ್ ಅಷ್ಟೊಂದು ನಾವು ಅಷ್ಟೊಂದು ಪ್ರೀತಿ ಯಾವಾಗ ಅಂದ್ರೆ ಬಾಬಾ ಹೇಳ್ತಾರೆ,
ಕೋಟ್ಯಾಂತರ ಆತ್ಮಗಳು ನನ್ನ ಎದುರುಗಡೆ ಬಂದು ಸ್ವಾರ್ಥಿಗಳಾಗ್ಬಿಟ್ಟು ನನಗೆ ಕೊಡು ನನಗೆ ಕೊಡು ನನಗೆ ಕೊಡು ಅಂತ ಮೊಬ್ಬೆ ಹೊಡಿತಾ ಇದ್ದಾರೆ. ಅದ ನೀನು ಮಾತ್ರ ಮಗು ಬಾಬಾ ನನ್ನನ್ನು ಉಪಯೋಗ ಮಾಡ್ಕೋ ಅಂತ ಬಿಟ್ಟು ಕೇಳ್ತೀಯಲ್ಲ ಅಂತೇಳಿ ಬಿಟ್ಟು ಅಂತಹ ಮಗುವಿನ ಬಗ್ಗೆ ಬಾಬನಿಗೆ ಏನ್ ಮಾಡ್ತಾರೆ, ತುಂಬಾ ಆನಂದ ಬಾಷ್ಪ ಬರ್ತೈತೆ. ಪ್ರೀತಿ ಇರತ್ತೆ ಅಲ್ವಾ. ಅದಕ್ಕಾಗಿ ತಂದೆ ಕಾರ್ಯಕ್ಕೆ ನಾನು ಸಹಯೋಗ ಆಗ್ಬೇಕು, ನನ್ನ ಕಾರ್ಯಕ್ಕೆ ತಂದೆ ಸಹಯೋಗಿ ಆಗ್ಬೇಕು ತಂದೆ ಕಾರ್ಯಕ್ಕೆ ನಾವು ಸಹಯೋಗ ಅಲ್ವಾ. ಅಂತಹ ಮಕ್ಕಳನ್ನ ವೈಯಕ್ತಿಕವಾಗಿ ಪುನಃ 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 ಪ್ರತಿ ಸೇವೆ ಮುಗಿಸ್ಕೊಂಡು ಬಂದ ಮೇಲೆ, ಪ್ರತಿ ಕಾರ್ಯ ಮಾಡಿದ ಮೇಲೆ ತಂದೆ ಏನ್ ಮಾಡ್ತಾರೆ, ಆಲಿಂಗನ ಮಾಡ್ತಾರೆ. ಓಕೆ. ಮತ್ತೆ ಆಲಿಂಗನ ಆಗಿದ್ದ ಅನುಭವ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಅನುಭವ. ಅವಾಗ ನಿಮ್ಮ ಬಾಯಿಂದ ಒಂದು ಉದ್ಗಾರ ಬರ್ತದೆ, ಬಾಬಾ ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳಗಡೆ ಮನಸ್ಸಿಂದ ಬರ್ತಾ ಇರ್ತದೆ, ಬಾಬಾ ಥ್ಯಾಂಕ್ ಯು. ಅದು ನಿಮ್ಮ ವೈಯಕ್ತಿಕ ಕೆಲಸವನ್ನು ಮಾಡಿದಾಗ ಆಗೋದಿಲ್ಲ, ಜನ ಹೊಗಳದಾಗ ಆಗೋದಿಲ್ಲ. ಅದು ಸಪ್ರೇಟ್ ಆಗಿರುವಂತ ಒಂದು ಸುಖ. ಈಗ ಹೇಳಿ, ಈ ಸುಖ ಎಲ್ಲರಿಗೂ ಸಿಗತ್ತೋ, ಕೆಲವೊಂದು ಆತ್ಮಗಳಿಗೆ ಮಾತ್ರ ಸಿಗತ್ತೋ? ಕೆಲವೊಂದು ಆತ್ಮಗಳಿಗೆ ಮಾತ್ರ. ಆ ಆತ್ಮಗಳೆಲ್ಲರಿಗೂ ಸಿಗುವಂತ ಸುಖ ನಂಬರ್ ವಾರ್ ಇರ್ತದೋ ಇರಲ್ವೋ? ಇರ್ತೈತೆ. ಕೆಲವರು ಸೆಂಟರಿಗೋಸ್ಕರ ಮಾಡ್ತಾರೆ, ಕೆಲವೊಂದು ಪ್ರೋಗ್ರಾಮ್ಗಳಿಗೋಸ್ಕರ ಮಾಡ್ತಾರೆ. ಅದು ಕೆಲವರು ಮಾತ್ರ ವಿಶ್ವ ಕಲ್ಯಾಣಕ್ಕೋಸ್ಕರ ಮಾಡ್ತಾರೆ, ಕೆಲವರು ಸಂಪೂರ್ಣ ಸಮರ್ಪಣೆ ಆಗಿರ್ತಾರೆ. ಅಂತವರಿಗೆ ಮಾತ್ರ ಏನಾಗ್ತದೆ, ಅನುಭವ ಆಗುತ್ತೆ. ಅವಾಗ ಅಂತಹ ಮಕ್ಕಳು ಎಷ್ಟು ಗಟ್ಟಿಯಾಗಿ ಬಾಬಾ ಅಪ್ಪುಗೆ ಮಾಡ್ತಾರೆ ಅಂತಂದ್ರೆ, ಕೆಳಗಡೆ ಬಿಡ್ಲಿಕ್ಕೆ ರೆಡಿನೇ ಇರೋದಿಲ್ಲ, ಮಕ್ಕಳಿಗೆ ಕೆಳಗಡೆ ಬರ್ಲಿಕ್ಕೂ ಕೂಡ ಇಚ್ಛೆ ಇಷ್ಟೇ ಆಗಲ್ಲ. ಅಲ್ಲಿ ಏನಾಗುತ್ತೆ, ಬರೀ ಅನುಭವ ಮಾತ್ರ ಇರ್ತದೆ. ಏನಿರ್ತದೆ? ಅನುಭವ ಮಾತ್ರ. ಸೇವೆ, ಮನನ, ಚಿಂತನೆ ಇದ್ಯಾವುದೂ ಇಲ್ಲ, ಸಪರೇಟ್ ಆಗಿರ್ತದೆ. ಓಕೆ. ಆ ಸಮಯದಲ್ಲಿ ನೀವು ಸೇವೆ ವಿಚಾರ ಹೇಳಿಕ್ ಬಂದ್ರು ಕೂಡ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಮೊದ್ಲು ಬಾ ನಿನ್ಗೆ ಪ್ರೀತಿ ಮಾಡ್ತೀನಿ ಅಂತ ನಮ್ಮ ಸೇವಾ ಕೇಂದ್ರದ ಟೀಚರ್ ಹೇಳ್ತಾ ಇದ್ರು. ಪ್ರಕಾಶ್ ಮಣಿ ದಾದಿ ಇದ್ದಾಗ ಏನಾದ್ರು ಸಮಸ್ಯೆ ತಗೊಂಡು ಹೋಗ್ತಿದ್ದಲ್ಲ ಟೀಚರ್ಸ್ಗಳು, ಅವಾಗ ದಾದಿ ಏನ್ ಹೇಳ್ತಿದ್ರಂತೆ, ಅವರು ಗುಡ್ಡಿ ಆಜಾವ್ ಅಂತ ಹೇಳ್ತಿದ್ರಂತೆ. ಬಾ ಅಂತ ಬಿಟ್ಟು ಹೇಳ್ಬಿಟ್ಟು ಫಸ್ಟಿಗೆ ಏನ್ ಮಾಡ್ತಿದ್ರಂತೆ, ಅಪ್ಪುಗೆ ಏನೋ ಕೊಡ್ತಿದ್ರಂತೆ. ಆಮೇಲೆ बैठ करे ना मेरे साथ आज ब्रेकफास्ट करो. आपने ब्रेकफास्ट किया? ಫಸ್ಟಿಗೆ ಏನ್ ಮಾಡ್ತಾರೆ, ಟೋಲಿ ಕೊಡ್ತಿದ್ದಂತೆ, ತಿಂಡಿ ತಿನ್ನಿಸಿದ್ರು, ಊಟ ತಿನ್ನಿಸ್ತಿದ್ರಂತೆ. नहीं भाई दादी ಸಮಸ್ಯೆ ಹಾಕೋ ಬಾದ್ಮೇ ದೇಖೇಂಗೆ ನಾ ಅಂತ ಬಿಟ್ಟು ಫಸ್ಟ್ ಏನ್ ಮಾಡ್ತಿದ್ದಂತೆ, ಪ್ರೀತಿ ಮಾಡಿದಾಗ ಇವ್ರು ಎಷ್ಟು ಸಿಟ್ಟಲ್ಲಿ ಹೋಗ್ತಿದ್ರಲ್ವ ಯಜ್ಞದ ಬಗ್ಗೆ, ದಾದಿಯರ ಬಗ್ಗೆ, ಇವ್ರ ಸಿಟ್ಟೆಲ್ಲ ಏನಾಗ್ಬಿಡ್ತಿದಂತೆ, ಡೌನ್ ಆಗ್ಬಿಡ್ತು. ಅಂದ್ರೆ ಆ ಕೊಡುವಂತ ಒಂದು ಪ್ರೀತಿಯಲ್ಲಿ ಏನಾಗ್ಬಿಡ್ತು, ಇವ್ರು ಸುಸ್ತು ಹೊರಟೋಗ್ಬಿಡತ್ತೆ. ಎಷ್ಟೋ ಸಲ ನೋಡಿ, ನಮ್ಗೆ ಟ್ರೈನಲ್ಲಿ ಸೀಟ್ ಸಿಗದೇನೆ ನಾವು ಮೌಂಟ್ ಅಬುಗೆ ಹೋಗಿರ್ತೀವಿ. ಅದ್ರ ಬಾಬಾರ ಮಿಲನವನ್ನು ಮಾಡಿದಾಗ ಏನಾಗ್ತದೆ, ಎಲ್ಲ ಏನಾಗಿರ್ತದೆ, ಹೊರಟೋಗಿದ್ದಿರ್ತದೆ ಅಲ್ವಾ. ಹಾಗೆ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಕರ್ಮ ಮಾಡಿದ ಮೇಲೆ ಈ ಸತ್ಯವಾದಂತ, ನಿಷ್ಕಲ್ಮಶವಾದಂತ, ನಿಷ್ಕಳಂಕವಾಗಿರುವಂತ ಪರಮಾತ್ಮನ ಪ್ರೀತಿಯ ಅನುಭವ ಆಗ್ತಾ ಇದೆಯಾ? ಮಕ್ಕಳಿಗೆ ಗೊತ್ತಿರ್ಲಿ, ಭಗವಂತ ಪ್ರಪಂಚದಲ್ಲಿರುವಂತ ಎಲ್ಲರನ್ನೂ ಪ್ರೀತಿ ಮಾಡ್ತಾನೆ, ಹೌದಲ್ವಾ? ಯಾಕಂದ್ರೆ ಹೆತ್ತವರಿಗೆ ಹೆಗಣಾದ್ರೂ ಮುದ್ದಂತೆ ಅಲ್ವಾ. ಸರ್ವ ಮನುಷ್ಯಾತ್ಮರಿಂದ ಹಿಡಿದು ಸರ್ವ ಆತ್ಮರಿಂದ ಹಿಡಿದು ಸರ್ವ ಜಡ ವಸ್ತುಗಳನ್ನು ಭಗವಂತ ಏನ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಆದ್ರೆ ನನ್ನನ್ನು ಯಾರು ಪ್ರೀತಿ ಮಾಡ್ತಾರೆ ಅಂತ ಬಾಬಾ ಕೇಳ್ತಾರೆ. ಸತ್ಯವಾದ ಪ್ರೀತಿ ಯಾರು ಮಾಡ್ತಾರೆ? ಯಾರಿಗೆ ಆ ಒಂದು ಆಧ್ಯಾತ್ಮಿಕ ನಿರಾಕಾರ ಪರಮಾತ್ಮನ ಪ್ರೀತಿಯ ಅನುಭವ ಆಗ್ತದೆ, ಭಗವಂತನಲ್ಲ. ಪರಮಾತ್ಮ ಬೇರೆ, ಭಗವಂತ ಬೇರೆ, ಬೇರೆನೋ ಒಂದೇನೋ. ಪರಮಾತ್ಮ ಭಗವಂತ ಬೇರೆನೋ ಒಂದೇನೋ. ಪ್ರಪಂಚದವರೆಲ್ಲ ಎಲ್ಲರೂ ಭಗವಂತ ಅಂತ ಹೇಳ್ತಾರೆ, ಆದ್ರೆ ಪರಮಾತ್ಮ ಅಂತ ನಾವು ಮಾತ್ರ ಹೇಳ್ತೀವಿ. ಪರಮಾತ್ಮ ಅಂತಂದ್ರೆ ಆತ್ಮಕ್ಕೆ ಕೊಡುವಂಥವನು, ಭಗವಂತ ಅಂತಂದ್ರೆ ವಿಶ್ವ ಎಲ್ಲರಿಗೂ ಸ್ಥೂಲಕ್ಕೆ ಹೇಳ್ತಾರಲ್ಲ ಪ್ರಪಂಚದಲ್ಲಿ ಭಕ್ತರು. ಅದಕ್ಕೆ ನೋಡಿ, ಭಗವಂತ, ದೇವರು, ಒಂದು ಗಾಡ್ ಅಂತ ಹೇಳ್ತಾರೆ. ಪರಮಾತ್ಮ ಅಂತಂದ್ರೆ ಯಾವ್ದು ಕೊಡುವಂತವನು? ಆತ್ಮಕ್ಕೆ ಕೊಡು. ಆ ಆತ್ಮದಲ್ಲೂ ಕೂಡ ಸಂಸ್ಕಾರ ಸುಟ್ಟೋಗ್ಬೇಕು ಹೇಳುವಂತ ಭಾವನೆ ಅಲ್ಲ. ಯಾವ ಭಾವನೆ? ಆ ಸಮಯದಲ್ಲಿ ತಂದೆಯ ಜೊತೆಗೆ ಏನಿರ್ತದಲ್ಲಿ ಸಂಬಂಧ. ಓಕೆ, ಇಲ್ಲಿ ನಿಮ್ಗೊಂದು ಪ್ರಶ್ನೆ. ಅಪ್ಪ ಏನು ಪ್ರೀತಿ ಮಾಡ್ತಾರಲ್ಲ, ಆಲಿಂಗನೆ ಕೊಡ್ತಾರಲ್ಲ, ಅದರಿಂದ ಆಲಿಂಗನದಿಂದ ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗುತ್ತೋ ಆಗಲ್ವೋ?
ತಂದೆಯ ಆಲಿಂಗನದ ಸುಖದಲ್ಲಿ, ಪರಮಾತ್ಮನ ಪ್ರೀತಿಯ ಸುಖದಲ್ಲಿ ಆತ್ಮದ ಅಕೌಂಟಲ್ಲಿ ಜಮಾ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಅಲ್ಲ. ಆಗತ್ತೋ ಅಣ್ಣ ಅಕೌಂಟ್ ಅಲ್ಲಿ ಜಮಾ ಆಗಿರೋದ್ರಿಂದಲೇ ಆ ಒಂದು ಸ್ಟೇಜ್ ಸಿಕ್ಕದು. ಸರಿ, ಜಮಾ ಆದ್ಮೇಲೆ ಬಾಬಾ ಮಿಲನ ಮಾಡ್ತಾರಲ್ವಾ? ನೀವು ಸೇವೆ ಮಾಡ್ಕೊಂಡು ಬಂದ್ಮೇಲೆ ಮಿಲನ ಮಾಡ್ತಾರೆ. ನಾನು ಕೇಳಿದ ಆ ಕರ್ಮದಿಂದ ಆತ್ಮದ ಅಕೌಂಟಲ್ಲಿ ಜಮಾ ಆಗತ್ತೆ ಇಲ್ವೋ? ಬಾಬಾ ಮಿಲನ ಮಾಡಿದ್ರು. ಆ ಕರ್ಮದ ಫಲ ಏನು? ಈಗ ಪ್ರತಿಯೊಂದು ಕರ್ಮದ ಫಲ ಅಂತ ಒಂದಿರ್ತಲ್ಲ, ಒಂದೇ ಪ್ಲಸ್ ಇಲ್ಲ ಮೈನಸ್. ಓಕೆ, ಬಾಬಾನ ಜೊತೆ ಮಿಲನ ಮಾಡಿದಾಗ ಪ್ಲಸ್ ಆಗತ್ತೋ ಮೈನಸ್ ಆಗತ್ತೋ? ಪ್ಲಸ್. ಬಟ್ ಜಮಾ ಏನಾಗಲ್ಲ, ಅದಕ್ಕಿಂತ ಹೈಯರ್ ಲೆವೆಲ್. ಅದಕ್ಕಿಂತ ಹೈ ಲೆವೆಲ್ ಅಂದ್ರೆ ಜಮಾ ಆಗೋದಕ್ಕಿಂತ ಒಂದ್ ಸ್ಟೆಪ್ ಮುಂದೆ. ಅವಾಗ ಪ್ಲಸ್ ಆಗತ್ತೋ? ಓಕೆ, ಮೈನಸ್ ಆಗತ್ತೋ ಪ್ಲಸ್ ಆಗತ್ತೋ? ನ್ಯೂಟ್ರಲ್ ಅಣ್ಣವ್ರೆ, ನ್ಯೂಟ್ರಲ್. ಅಲ್ವಾ? ಹೌದು. ಅದಕ್ಕೆ ಯಾವುದೇ ರೀತಿ ಸಂಪಾದನೆ ಇಲ್ಲ. ಇಲ್ಲ. ಸಂಪಾದನೆ ಇಲ್ಲ, ಯಾಕಂದ್ರೆ ಇಲ್ಲ. ವ್ಯಾಪಾರ ಆಗಿಲ್ವಲ್ಲ. ಈ ರೀತಿ ವ್ಯಾಪಾರ ವ್ಯವಹಾರ ಆಗಿದ್ದರೆ ತಾನೇ ಅಲ್ಲಿ ಪ್ಲಸ್ ಆರ್ ಮೈನಸ್. ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಆಗಿಲ್ಲ ಅಂದ್ರೆ ನಷ್ಟ, ವ್ಯಾಪಾರ ಆದ್ರೆ ಲಾಭ. ಅಲ್ಲಿ ವ್ಯಾಪಾರ ಅನ್ನೋದು ಅಲ್ಲ. ವ್ಯಕ್ತಿ ಕೊಡು, ನಾನು ಅವ್ರಿಗೆ ಕೊಡ್ತೇನೆ, ಆ ಸಮಸ್ಯೆ ಕೊಡ್ತೇನೆ, ನನಗೆ ಇದು ಕೊಡೋದು ಅದಲ್ಲ. ಆ ವ್ಯಾಪಾರಕ್ಕಿಂತನೂ ಅದು ಶ್ರೇಷ್ಠ. ಶ್ರೇಷ್ಠ. ಓಕೆ, ಅದು ನನ್ನ ವಿಕರ್ಮ ವಿನಾಶ ಆಗ್ಬೇಕು. ಸತ್ಯುಗದ 21 ಜನ್ಮಕ್ಕೆ ಏನಾಗಿರ್ಬೇಕು? ಜಮಾ ಅಂತಲ್ಲಿ ವ್ಯವಹಾರ, ವ್ಯಾಪಾರ, ಸಂಪಾದನೆ, ಪ್ರಾಫಿಟ್, ಕಮಿಷನ್ನು, ಅದರಲ್ಲಿ ಆಸ್ತಿ ಪಾಸ್ತಿ ಇದು ಯಾವುದು ಕೂಡ ಇರುವುದಿಲ್ಲ. ಅದು ಎಲ್ಲದರಿಂದನೂ ಕೂಡ ಏನಾಗಿರುವಂಥದ್ದು? ಮಿಗಿಲಾಗಿರುವಂಥದ್ದು. ಆ ಅನುಭವ ನಿಮಗೆ ಆಗ್ಬೇಕು. ಆಗ್ತಾ ಇದೆಯಾ ಅಂತ ಬಾಬಾ ಏನ್ ಮಾಡ್ತಿದ್ರೆ ಕೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆ ನಿಮ್ಗೆ ಏನು ಅಂತ ಬಾಬಾ ಹೇಳ್ತಿರುವಂತ ಭಾಷೆ? ಸೇವೆ ಮಾಡಿದ ಮೇಲೆ ಸೇವೆಯ ಫಲ ಬೇರೆ. ಓಕೆ, ವಿಶ್ವ ಕಲ್ಯಾಣ ಮಾಡಿದ್ಮೇಲೆ ಆಗುವಂತ ಸೇವೆಯ ಫಲ ಬೇರೆ. ಅದು ಇದ್ಯಾವುದು? ಕೇವಲ ಆಲಿಂಗನದ ಸುಖ ಅಷ್ಟೇ. ओके, आप ही जानते हो और आपको ही इस प्यार का अनुभव है कि हमारे दिल में बाप रहते और बाप के दिल में हम रहते. ತಂದೆಯ ಹೃದಯದಲ್ಲಿ ಮಕ್ಕಳು, ಮಕ್ಕಳ ಹೃದಯದಲ್ಲಿ ತಂದೆ. ಹಂಗಂದ್ರೆ ತಂದೆಯ ಹೃದಯದಲ್ಲಿ ಮಕ್ಕಳು, ಮಕ್ಕಳ ಹೃದಯದಲ್ಲಿ ತಂದೆ ಅಂತ. ಹಂಗಂದ್ರೆ ಪ್ರೀತಿ. ನೋಡಿ, ತಂದೆ ಮತ್ತು ಮಕ್ಕಳು ಎಲ್ಲೆಲ್ಲಿ ಇದ್ದಾರೆ ಅಂತ ಹೇಳ್ಬೇಕಲ್ವಾ? ಹೃದಯದಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಿ ಯಾವ ಸಮಯದಲ್ಲಿ ಯಾವ ಹೃದಯ? ಯಾರೆಲ್ಲಿ ಕುಂತಿರ್ತಾರೆ? ನಮ್ಮ ಆತ್ಮದ ಪಕ್ಕದಲ್ಲಿ ಇರ್ತಾರೆ. ಪಕ್ಕದಲ್ಲಿದ್ದಾರ, ಮಡಿಲಲ್ಲಿದ್ದಾರ? ಭ್ರುಕುಟಿಯ ಮಧ್ಯ. ಹೊಟ್ಟೆಯ ಮಧ್ಯೆ. ಸರಿ, ಅವಾಗ ಭ್ರಕುಟಿಯ ಮಧ್ಯೆ ಇದ್ದಾಗ ಯಾರು ಯಾರ ಹೃದಯದಲ್ಲಿ ಇದ್ದಾರೆ? ತಂದೆಯ ಹೃದಯದಲ್ಲಿ ನಾವಿರ್ತೀವಿ. ಹೃದಯದಲ್ಲಿ ತಂದೆ. ಆಮೇಲೆ ತಂದೆಯ ಹೃದಯದಲ್ಲಿ ನೀವು ಇರ್ತೀರಿ. ಓಕೆ, ನಿಮ್ಮ ಹೃದಯದಲ್ಲಿ ತಂದೆ ಯಾವಾಗಿರ್ತಾರೆ? ಹೇಳಿ ಇವಾಗ. ನಾವು ವಿಶ್ವ ಕಲ್ಯಾಣ ಮಾಡಿದಾಗ ಖುಷಿ ಆಗುತ್ತಲ್ಲ, ಆವಾಗ ನಮ್ಮ ಹೃದಯದಲ್ಲಿ ತಂದೆ ಇರ್ತಾರೆ. ಅವಾಗ ನಮ್ಗೆ ಖುಷಿ ಆಗುತ್ತಲ್ಲ. ಹೇಳಿ, ಇವಾಗ ಒಬ್ಬ ರಾಜ ಆಲ್ರೆಡಿ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ, ಅಥವಾ ಒಬ್ರು ತಾಯಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ತಾಯಿ ಇದ್ದಾಗ ಮಗು ಏನ್ ಮಾಡ್ಬೋದು? ತಾಯಿ ಮಡಿಲಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ಬೋದು. ಒಂದು ಸೀಟ್ ಇರ್ತದೆ, ಹೌದಾ? ಸೀಟ್ ಮೇಲೆ ಮೊದಲು ಯಾರು ಕುಂತಿದಾರೋ ಅವರ ಮೈ ಮೇಲೆ ಹೋಗ್ಬಿಟ್ಟು ಇನ್ನೊಬ್ರು ಕೂತ್ಕೊಳ್ಬೋದಲ್ವಾ? ಒಬ್ರು ಕುತ್ಕೊಂಡಾಗ ಅವ್ರನ್ನ ಏಳ್ಸ್ಬಿಟ್ಟು ನಾವು ಕೂತ್ಕೊಳ್ಲಿಕ್ಕೆ ಆಗತ್ತಾ? ಇಲ್ಲ. ಆಲ್ರೆಡಿ ಕುಂದು ಬಿಟ್ಟಿದ್ದಾರೆ ಅವ್ರ ಸೀಟ್ ಅದೇ. ಈಗ ಸಿಂಹಾಸನದ ಮೇಲೆ ರಾಜ ಕುತ್ಕೊಂಡಿದ್ದಾನೆ ಅಂತಂದ್ಮೇಲೆ ಮಗು ಏನ್ ಮಾಡ್ಬೇಕು? ಅವಾಗ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ಯಾರು? ಇಲ್ಲಿ ತಂದೆಯ ಮಡಿಲಲ್ಲಿ ಮಗು, ಮಗುವಿನ ಮಡಿಲಲ್ಲಿ ತಂದೆ ಅಂತಂದ್ರೆ ಪರಮಧಾಮದಲ್ಲಿ ಅಲ್ಲಿ ಸೀಟ್ ಯಾರ್ದು? ಪರಮಾತ್ಮ. ಅಲ್ಲಿ ನೀವೇನ್ ಮಾಡ್ಬೇಕು? ಅವನ ಮಡಿಲಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ಬೇಕು. ಅಲ್ಲಿ ಬಾಬಾಕೆ ದಿಲ್ ಮೇ ಬಚ್ಚೆ, ಹೌದಾ? ಆ ಸೀಟ್ ಯಾರ್ದು? ಶಿವ ಬಂದು ಆ ಸೀಟ್ ನಿಮ್ಗೆ ಕೊಡ್ತಾರ ಅವರು? ನೀವು ತಗೊಳ್ಲಿಕ್ಕೆ ಆಗತ್ತಾ? ಇಲ್ಲವಲ್ಲ. ಆವಾಗ ಅವನು ಆಲ್ರೆಡಿ ಕೂತ್ಕೊಂಡಾಗ ನೀವು ಪರಮಧಾಮಕ್ಕೆ ಹೋದಾಗ ನೀವೆಲ್ಲೂ ಕೂತ್ಕೊಳ್ಬಾರ್ದು. ಎಲ್ಲಿ ಕೂತ್ಕೊಳ್ಬೇಕು? ಸೀದಾ ಹೋಗ್ಬಿಟ್ಟು ಪರಮಾತ್ಮನ ಮಡಿಲಲ್ಲಿ. ಓಕೆ, ಅದು ಎಲ್ಲಿ ಹೋದು ನಿಮ್ಮನ್ನ ಬಾಬಾ ಏನ್ ಮಾಡಿದಾರ? ತಗೊಂಡು ಹೋಗಿದ್ದಾರೆ. ಸರಿ, ಹಾಗೇನೆ
ಕರ್ಮಕ್ಷೇತ್ರ ಕೆಳಗಡೆ ಬಂದೆ ಅಂತ ತಿಳ್ಕೊಳ್ಳಿ. ಎಲ್ಲಿ? ಕರ್ಮಕ್ಷೇತ್ರದಲ್ಲಿ ಸ್ಥೂಲ ಆವಾಗ ಪ್ರಪಂಚದಲ್ಲಿ ಅವಾಗ ಬಾಬಾನಲ್ಲಿ ಎಲ್ಲಿ ಇಟ್ಕೊಳ್ಬೇಕು? ನಮ್ಮ ಗಾಡಿಲಲ್ಲಿ. ಅವಾಗ ಭ್ರಕುಟಿ ಹೇಳುವಂತ ಒಂದು ಸಿಂಹಾಸನ ಇದೆಯಲ್ಲ, ಹೌದು. ಆ ಸಿಂಹಾಸನ ಏನು ಅಂದ್ರೆ ನೀವು ಕರ್ಮವನ್ನ ಮಾಡ್ಲಿಕ್ಕೆ ಇರುವಂತ ಒಂದು ಏನು ಸ್ಥಳ. ಹೌದಾ? ಅಲ್ಲಿ ಯಾರು ಹೌದು. ಕೂತ್ಕೊಂಡಿರ್ತಾರೆ ಸದಾ ಕಾಲ? ಬಾಬಾ ಗೊತ್ತಿದೆ. ಆ ನಾನು ನಮ್ಮ ಆತ್ಮ. ನಿಮ್ಮ ಸಿಂಹಾಸನದ ಮೇಲೆ ಯಾರು ಕುಂತಿರ್ತಾರೆ? ನಾವೇ ನಾನು. ಕೂತಿರ್ತೀವಿ. ಓಕೆ. ನೀವು ಕೂತ್ಕೊಂಡಾಗ ನಿಮ್ಮ ಜೊತೆಗೆ ನೀವು ರಾವಣನನ್ನು ಕೂರಿಸ್ಕೊಳ್ಬಹುದು. ಹೌದಾ? ಹೌದು ಪರಮಾತ್ಮನನ್ನು ಕೂರಿಸ್ಕೊಳ್ಬಹುದು. ಹೌದಾ? ಹೌದು ನಿಮ್ಮ ಪತಿಯನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ ಯಾರು ಬೇಕಾದ್ರೂ ಕೂರಿಸ್ಕೊಳ್ಬಹುದು ಅಲ್ಲಿ. ಹೌದಾ? ಹೌದು ಮೊಬೈಲ್ ಅಂತೂ ಕೂಡ ಇಟ್ಕೊಳ್ಬಹುದು. ಯಾಕೆ? ಸೀಟ್ ಯಾರ್ದು? ನಿಮ್ದು. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಕರ್ಮಕ್ಷೇತ್ರಕ್ಕೆ ಬಂದಾಗ ಮಕ್ಕಳ ಹೃದಯದಲ್ಲಿ ಯಾರು? ಬಾಬಾ. ಬಾಬಾ ಬಾಬಾ. ಓಕೆ. ಆವಾಗ ನಿಮ್ಮ ಎದುರುಗಡೆಗೆ ಯಾರಿದ್ದಾರೆ? ಬಾಬಾ ಬಾಬಾ. ಅವಾಗ ಜನರಿಗೆ ಯಾರು ಕಾಣ್ತಾರೆ? ಬಾಬಾ. ಬಾಬಾನೇ ಕಾಣ್ತಾರಲ್ವಾ? ಇಲ್ಲಿ ಸ್ಥೂಲವತನದಲ್ಲಿ ಇದ್ದಾಗ ಬಾಬಾ ನಿಮ್ಮ ಎದುರುಗಡೆಗೆ ಇರ್ಬೇಕು. ಓಕೆನಾ? ಅದೇ ಪರಂಧಾಮಕ್ಕೆ ಹೋದಾಗ ನಾವು ಅವ್ರೆ. ನಾವು ಅವರೇ. ಓಕೆನಾ? ಪರಂಧಾಮದಲ್ಲಿ ಯಾವಾಗ ಇರ್ತೀರಿ ಆವಾಗ ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ವಿಶ್ವಕ್ಕೆ ಹರಡತ್ತೆ. ಹೌದಾ? ಹೌದು. ಇಲ್ಲಿ ಬಂದಾಗ ಏನಾಗುತ್ತೆ? ಸ್ಥೂಲವತನದಲ್ಲಿರುವಂತ ಆತ್ಮನಿಗೆ ನಿಮ್ಮ ಮೂಲಕ ಭಗವಂತನಿಗೆ ಏನಾಗ್ತದೆ? ಪ್ರತ್ಯಕ್ಷತೆ ಹಾಗೆ ಆಗ್ತೈತಿ. ಅವಾಗ ನೀವು ಮುಂದಿರ್ಬೇಕು, ಬಾಬಾ ಮುಂದಿರ್ಬೇಕು. ಬಾಬಾ ಬಾಬಾ ಈ ಮುಂದಿರು. ಈ ಜ್ಞಾನನೇ ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾವು ಈ ಸ್ಥಿತಿಯಲ್ಲಿ ತಲುಪೋದು ಹೇಗೆ? ಬಚ್ಚೋं के दिल में बाप, बाप के दिल में ಬಚ್ಚು ಯಾವ ಸಮಯದಲ್ಲಿ ಯಾರು ಯಾರ ಮಡಿಲಲ್ಲಿ ಕೂತ್ಕೊಳ್ಬೇಕು ಅನ್ನೋದು ಏನಾಗಿರ್ಬೇಕು? ನಮಗೆ ಗೊತ್ತಿರ್ಬೇಕು. ಗೊತ್ತಿರ್ಬೇಕಾಗ್ತದೆ. ಹಾಗೆ ಸ್ಥೂಲವತನದಲ್ಲಿ ಬಂದ ಕರ್ಮ ಯಾರು ಮಾಡ್ಬೇಕು? ಬಾಬಾನೇ. ಬಾಬಾನೇ. ಎದುರುಗಡೆ ಕುಂತಿರೋದು ಯಾರು? ಬಾಬಾ ತಾನೆ. ಹೌದು ಪರಂಧಾಮದಲ್ಲಿ ಹೋದಾಗ ನಮ್ ಕೆಲಸ ಏನು? ಸುಮ್ಮನೆ ಕುತ್ಕೊಂಡಿರೋದು ಅಲ್ವಾ? ಅಮ್ಮನ ಮಡಿಲಲ್ಲಿ ಮಗು ಸುಮ್ಮನೆ ಕೂತ್ಕೊಂಡಾಯ್ತು. ಯಾಕಂದ್ರೆ ಪರಂಧಾಮದಲ್ಲಿ ನಿಮ್ಗೇನು ಕೆಲಸ ಇಲ್ವಲ್ಲ. ಹೌದು ಹೌದು. ಹೌದು ತಾನೆ? ಅರ್ಥ ಆಯ್ತಾ ಇವಾಗ? ಅರ್ಥ ಆಯ್ತು ಎಲ್ಲಿ ಯಾರ ಮಡಿಲಲ್ಲಿ ಇರ್ಬೇಕು? ಬಚ್ಚೋಂಕೆ ದಿಲ್ ಮೇ ಬಾಪ್, ಬಾಪಕ್ಕೆ ದಿಲ್ ಮೇ ಬಚ್ಚೆ. ಅಂದ್ರೆ ನೀವು ಎಲ್ಲೇ ಹೋದ್ರೂನು ಕೂಡ ಬಾಬನ ಮಡಿಲನ್ನ ಏನ್ ಮಾಡಬಾರ್ದು? ಬಿಡಬಾರ್ದು. ಸದಾ ಸ್ಮೃತಿಲಿರ್ಬೇಕು, ನಾನು ಬಾಬನ ಮಡಿಲಲ್ಲಿದ್ದೇನೆ ಅಥವಾ ನನ್ನ ಮಡಿಲಲ್ಲಿ ಯಾರಿದ್ದಾರೆ? ಬಾಬಾ. ಬಾಬಾ ಇದ್ದಾರೆ ಅವಾಗ ರಾಜ ಮಕ್ಕಳು ಹೇಳ್ತಾರೆ ಏನಂತ? ಬಾಬಾ ನೀನ್ ನನ್ನ ಮಡಿಲಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ. ಏನ್ ಹೇಳ್ತಾರೆ? ನೀವು ನನ್ನ ಮಡಿಲಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ. ಯಾಕೆ? ಗೊತ್ತಿಲ್ಲ. ಯಾಕೆ ಹೇಳ? ಅಷ್ಟೆಲ್ಲ ಭಾರ ಇದೆಯಪ್ಪ, ನಾನು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಈಗ ಒಂದು ತಾಯಿ ಮತ್ತು ಮಗು ಇದ್ದಾಗ ಮಗು ಇಷ್ಟು ಸಣ್ಣದಿರ್ತದಲ್ವಾ? ಮಗು ಬಿಟ್ಟು ಏನ್ ಮಾಡ್ಬೋದು? ಅಮ್ಮನ ಮಡ್ಲಲ್ಲಿ ಕೂತ್ಕೊಳ್ಬಹುದು. ಅದೇನೆ ಅಮ್ಮ, ಇಷ್ಟು ದೊಡ್ಡ ಅಮ್ಮ, 70 kg ಅಮ್ಮ 6 kg ಮಗುವಿನ ಮಡಿಲಲ್ಲಿ ಕೂತ್ಕೊಳ್ತೀರಿ ಅಂದ್ರೆ ಆಗತ್ತಾ? ಆಗಲ್ಲ. ಅವಾಗ ಮಗು ಏನಾಗ್ಬಿಡ್ತದೆ? ಭಾರ ಆಗ್ಬಿಡುತ್ತೆ ಅಪ್ಪಚ್ಚಿ ಆಗ್ಬಿಡ್ತದೆ. ಹೌದು. ಈಗ ಬಾಬಾನನ್ನ ಮಡಿಲಲ್ಲಿ ಇಟ್ಕೊಳ್ಳೋದೋ ಬೇಡವಾ? ಇಟ್ಕೊಂಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ನಿನ್ನ ಮಡಿಲಲ್ಲಿದ್ದಾಗ ನನ್ನ ಜವಾಬ್ದಾರಿ ಎಲ್ಲವನ್ನ ಬಿಟ್ಬಿಟ್ಟು ಏನಾಗಿರ್ತಾರಂತೆ ಬಾಬಾ? ನಿರಾಕಾರ ಆಗ್ಬಿಟ್ಟು ಕೂತ್ಕೊಂಡಿರ್ತಾರಂತೆ. ಯಾವಾಗ? ನಿನ್ನ ಮಡಿಲಲ್ಲಿ ನಾನು ಇದ್ದಾಗ. ಆವಾಗ ಭಾರ ಅಂತ ಅನ್ಸತ್ತಾ? ಇಲ್ಲ. ಇಲ್ಲ ಅನ್ಸತ್ತೋ ಅನ್ಸಲ್ವೋ? ಅನ್ಸಲ್ಲ. ಅನ್ಸಲ್ಲ. ನೋಡೋಣ ಇವಾಗ. ಈಗ ನೀವು ಕರ್ಮ ಮಾಡ್ಬೇಕಾದ್ರೆ ನಿಮ್ಮ ಕುತ್ತಿಗೆಗೆ ಒಂದು ಅರ್ಧ kg ಕಲ್ಲು ಕೊಡ್ತೇನೆ ನಾನು. ಏನು ಕೊಡ್ತೇನೆ? ಕಲ್ಲು. ಅರ್ಧ kg ಕಲ್ಲನ್ನು ಕೊಡ್ತೇನೆ. ಕುತ್ತಿಗೆಗೆ ಹಾಕ್ಬಿಟ್ಟು ಕೆಲಸ ಮಾಡ್ಬೇಕು. ಅವಾಗ ನಿಮ್ಗೆ ಭಾರ ಆಗತ್ತೋ ಆಗಲ್ವೋ? ಆಗುತ್ತೆ ಭಾರ ಆ ಭಾರ ಹೌದು. ಆಗ್ತೈತಿ. ಆಗ್ತದೆ. ಸರಿ, ನಾನು ನಿಮ್ಗೆ 1 kg ಆಭರಣ ಕೊಡ್ತೇನೆ, ಅದನ್ನ ಹಾಕಬಿಟ್ಟು ಕೆಲಸ ಮಾಡ್ಬೇಕು. ಭಾರ ಆಗತ್ತೋ ಆಗಲ್ವೋ? ಆಗಲ್ಲ ಆಗಲ್ಲ. ಆಗೋದಿಲ್ಲ. ಹ್ಮ್. ಓಕೆ, ಸರಿ. 5 kg ನಿಮ್ಮ ಮಗುನೇ ಕೊಡ್ತೇನೆ, ಅವರನ್ನು ಕೈಲಿ ಹಿಡ್ಕೊಂಡು ಕೆಲಸ ಮಾಡ್ಬೇಕು. ಭಾರ ಆಗತ್ತೋ ಆಗಲ್ವೋ? ಇಲ್ಲ ಆಗಲಿಲ್ಲ. ಆಗಲ್ಲ ಆಗಲ್ಲ. ಹಾಗಿದ್ರೆ 5 kg ತೂಕನೋ ಅರ್ಧ kg ಜಾಸ್ತಿ ತೂಕನೋ? 5 ಪ್ರೀತಿ. ತೂಕ 5 kg ಜಾಸ್ತಿ ಭಾರ ಇರ್ತದೋ ಅರ್ಧ kg ಭಾರ ಇರ್ತದೋ? ಭಾರ ಯಾವ್ದು ಇರ್ತದೆ? ಅರ್ಧ kg ಕಲ್ಲು ಭಾರ ಇರ್ತದೋ 5 kg ಮಗು ಭಾರ ಇರ್ತದೋ?
ಪ್ರೀತಿಯ ಮುಂದೆ ಕಲ್ಲು ತೂಕ ಆಗುತ್ತೆ. ನಾನು ಸ್ಥೂಲವಾಗಿ ಕೇಳಿದ್ದು ಭಾರ ಯಾವ್ದು ಇರ್ತದೆ? ಮಗು 5 ಕೆಜಿ. ಅದು 5 ಕೆಜಿ ಭಾರ ಎತ್ಕೊಂಡು ನಿಮ್ಗೆ ಯಾಕೆ ಕಷ್ಟ ಆಗ್ತಾ ಇಲ್ಲ? ನಿಮ್ಗೆ ಯಾಕೆ ಕಷ್ಟ ಆಗ್ತಾ ಇಲ್ಲ? ನನ್ ಮಗು. ಸರಿ, ಅರ್ಧ ಕೆಜಿ ಕಲ್ಲು ಯಾಕೆ ಭಾರ ಆಗ್ತಿದೆ? ಅದ್ ನಂದಲ್ಲ. ಅದು ನಂದಲ್ವಲ್ಲ, ಅರ್ಥ ಆಗ್ತಿದೆ? ಹೌದು. ಹಾಗೆ ನನ್ನದು ಅಂತಂತ ಇದ್ದಾಗ ಬಾಬಾ ನಿಮ್ಮ ಮಡಿಲಲ್ಲಿ ಕೂತ್ಕೊಂಡಾಗ ಭಾರ ಅಂತ ಅನ್ಸತ್ತಾ? ಇಲ್ಲ. ಅದು ಈ ಅಂತ ಬಾಬನನ್ನ ಏನ್ ಮಾಡ್ಬೇಕು? ನನ್ನವನನ್ನಾಗಿ ಮಾಡ್ಬೇಕು. ನೋಡಿ, ಹೌದು. ಬಾಬನನ್ನ ಮಡಿಲಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಆ ಸ್ಥಳ ಅಷ್ಟು ಶುದ್ಧವಾಗಿರ್ಬೇಕಲ್ವಾ, ಸ್ವಚ್ಛವಾಗಿರ್ಬೇಕಲ್ವಾ, ಪವಿತ್ರತೆ ಇರ್ಬೇಕಲ್ವಾ? ಓಕೆ, ಲಾಸ್ಟ್ ಪ್ರಶ್ನೆ, ಬಾಬಾ ಯಾರ ಮಡಿಲಲ್ಲಿ ಕೂತ್ಕೊಳ್ತಾರೆ? ಯಾರು ಶುದ್ಧವಾಗಿ ಪವಿತ್ರವಾಗಿರ್ತಾರೋ ಅವ್ರು ಮಾಡ್ಲಾರ. ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ? ಯೋಗೇಶನನ್ನ ಸೇವೆಗೆ ಅಂತ ಕರೆಸ್ತಾರೆ. ಎದುರುಗಡೆ ಸನ್ಮಾನ ಏನು ಎಲ್ಲನೂ ಕೂಡ ಮಾಡ್ತಾರೆ, ಓಕೆನಾ? ಹಿಂದ್ಗಡೆ ಚೆನ್ನಾಗಿ ಬೈತಾರೆ. ಅವಾಗ ಅವ್ರ ಮನೆಗೆ ಹೋಗ್ಬೇಕು ಅಂತ ಇಷ್ಟ ಆಗತ್ತೋ ಆಗಲ್ವೋ? ಆಗಲ್ಲ. ಇಲ್ಲ. ಹಾಗೆ ಯಾರಿಗೆ ಭಗವಂತನ ಬಗ್ಗೆ ನಿಜವಾದ ಪ್ರೀತಿ, ಸ್ನೇಹ, ನನ್ನತನ, ಸಂಬಂಧ, ಆತ್ಮೀಯತೆ ಇದೆಯೋ ಆ ಮನೆಯಲ್ಲಿ ಬಾಬಾ ಸದಾ ಕಾಲ ಏನ್ ಮಾಡ್ತಾರೆ? ವಾಸ ಮಾಡಿರ್ತಾರೆ. ಏನ್ ಮಾಡಿರ್ತಾರೆ? ವಾಸ ಮಾಡುತ್ತೆ. ಈಗ ಅಪ್ಪನ ಜೊತೆಗೆ ಯಾರಿದ್ದಾರೆ? ಮಗು. ಮಗುವಿನ ಜೊತೆಗೆ ಅಪ್ಪ. ಹಾ, ಬಚ್ಚೋं के दिल में बाप, बाप के दिल में बच्चे. ಬಟ್ ಇದು ಸದಾ ಇರ್ಬೇಕು, ಅವಾಗ ಇರ್ಬೇಕು? ಸದಾ ಇರ್ಬೇಕು. ಸರಿ, ಈಗ ಪರಮಧಾಮದಲ್ಲಿ ಅಪ್ಪನ ಮಡಿಲಲ್ಲಿ ನೀವು ಕೂತ್ಕೊಂಡಿದ್ದೀರ, ಅವಾಗ ಕೆಲಸ ಯಾರ್ದು? ಅಪ್ಪಂದು. ಅಪ್ಪದು. ಸರಿ, ಸ್ಥೂಲ ವತನದಲ್ಲಿ ನಿಮ್ಮ ಮಡಿಲಲ್ಲಿ ಅಪ್ಪ ಕೂತ್ಕೊಂಡಿದ್ದಾರೆ, ಕೆಲಸ ಯಾರ್ದು? ಅಪ್ಪಂದೆ. ಎರಡೂ ಕಡೆ ಅಪ್ಪಂದೇ ಕೆಲ್ಸನಾ? ಹಾ. ಹಾಗೆ ನಿಮ್ ಕೆಲಸ ಏನು? ಸುಮ್ನೆ ಇರೋದು ಅಷ್ಟೇ. ಅನುಭವ. ಅನುಭವ ಮಾಡೋದು ಅಷ್ಟೇ ಕೆಲಸ. ಹಾಗೆ ಸಂಗಮದಲ್ಲಿ ನಿಮ್ದು ಏನಾದ್ರು ಕೆಲಸ ಇದೆಯಾ? ಏನಿಲ್ಲ. ಯಾವಾಗ ನೀವು ಕೆಲಸ ಮಾಡ್ಲಿಕ್ಕೆ ಬರ್ತಿರೋ ಅಲ್ಲೇ ತಪ್ಪಾಗ್ಬಿಡ್ತದೆ. ಹೌದು. ಸದಾ ಕಾಲ ಮಡಿಲಲ್ಲಿ ಇರಿಸೋದು ಮತ್ತೆ ಬಾಬನ ಹತ್ರ ಏನ್ ಮಾಡೋದು? ಕೆಲಸವನ್ನ ಮಾಡಿಸ್ಬಿಟ್ಟು ಆ ಪರಮಾತ್ಮನ ಪ್ರೀತಿಯ ಆತ್ಮೀಯತೆಯ ಅನುಭವ ಮಾಡ್ತಾ ಇರೋದಷ್ಟು ಮಾತ್ರ ನನ್ನ ಕೆಲಸನೇ ಹೊರತು ಉಳಿದಿದೆಲ್ಲ ಜವಾಬ್ದಾರಿ ಯಾರ್ದು? ಅಪ್ಪ. ಸದಾ ಕಾಲ ನಿಮ್ ಜೊತೆಗೆ ಬಾಬಾ ಇದ್ದಾರೆ ಅಂದ್ಮೇಲೆ ಬಾಬನನ್ನು ನೆನಪು ಮಾಡ್ಬೇಕೋ ಬೇಡವೋ? ಮಾಡಬೇಕು. ಬೇಡ. ಬೇಡ. ಬಾಬನ್ ಜೊತೆ ಯೋಗ ಮಾಡ್ಬೇಕೋ ಬೇಡವೋ? ಇಲ್ಲ. ಬಾಬನ್ ಜೊತೆ ಶ್ರೀಮತ ತಗೊಳ್ಬೇಕೋ ಬೇಡವೋ? ಇಲ್ಲ. ಆ ಬೇಡ. ಇಲ್ಲ. ಯಾಕೆ? ಅವರೇ ಇದ್ದಾರಲ್ಲ, ಅವರೇ ಮಾಡ್ತಾ ಇದಾರಲ್ಲ. ಏನ್ ಬೇಕು? ನಾನು ಯಾಕೆ ಶ್ರೀಮತ ತಗೊಳ್ಬೇಕು ಅಲ್ವಾ? ಹೌದು. ನಾನ್ ಸಾಂಬಾರು ಮಾಡೋದಿದ್ರೆ ಎಷ್ಟು ತೆಂಗಿನಕಾಯಿ ಹಾಕ್ಬೇಕು, ಎಷ್ಟು ಮೆಣಸಿನಕಾಯಿ ಹಾಕ್ಬೇಕು, ಎಷ್ಟು ತೆಂಗಿ ಅಂತ ಯೋಚನೆ ಮಾಡ್ಬೇಕು. ಅವರೇ ಸಾಂಬಾರು ಮಾಡೋದಿದ್ರೆ ನಾನು ಕೇಳಬೇಕು. ನನ್ ಕೆಲ್ಸ ಏನು? ಸುಮ್ನೆ. ಅವ್ರು ಕೊಟ್ಟಿರೋ ಸಾಂಬಾರ್ ತಿನ್ನೋದು, ಅವ್ರು ಕೊಟ್ಟಿರೋ ಸಾಂಬಾರ್ ಒಯ್ದು ಕೊಡೋದು ಅಷ್ಟೇ. ಹೌದು. ಇಲ್ಲ ಅಂತ ಸಾಂಬಾರ್ ನೀನೇ ಕೊಡು, ನೀನೇ ಬಕೆಟ್ ತಗೊಂಡೋಗು, ನೀನೇ ಬಡಿಸು, ನಾನು ನಿನ್ ಮಡಿಲಲ್ಲಿ ಕುತ್ಕೊಂಡಿರ್ತೇನೆ ಅಷ್ಟೇ. ಸಾಂಬಾರ್ ನೀನೇ ಮಾಡು, ಅವಾಗ್ಲೂ ನಾನು ಮಡಿಲಲ್ಲಿ ಕುತ್ಕೊಂಡಿರ್ತೇನೆ. ಸಾಂಬಾರ್ ಬಡಿಸ್ಬೇಕಾದ್ರೂ ಕೂಡ ಏನ್ ಮಾಡ್ತೇನೆ? ನಾನು ಮಡಿಲಲ್ಲಿ ಕುತ್ಕೊಂಡಿರ್ತೇನೆ. ಯಾವ್ದು ಉತ್ತಮ? ನಾವು ಸಾಂಬಾರ್ ಮಾಡೋದು ಉತ್ತಮನ, ಅವ್ರ ಹತ್ರ ಮಾಡಿಸೋದು ಉತ್ತಮನ? ಅವ್ರ ಹತ್ರ ಮಾಡ್. ಓಕೆ, ಅವ್ರ ಹತ್ರ ಬಡಿಸೋದು ಉತ್ತಮನೋ ನಾವು ಬಡಿಸೋದು ಉತ್ತಮನೋ? ಅವರೇ ಬಡ್ಸೋದು. ಸರಿ, ಸಾಂಬಾರ್ ಬಡಿಸಾದ್ಮೇಲೆ ಪಾತ್ರೆ ತೊಳಿಬೇಕಲ್ಲ, ಅವಾಗ ಅವರೇ ಅವ್ರದ್ದು ತೊಳಿಸ್ಬೇಕು, ನಾವು ತೊಳಿಬೇಕು? ಬಾಬನತ್ತೆಲ್ಲ ಪಾತ್ರೆ ತೊಳಿದ್ರೆ ಸರಿ ಆಗತ್ತಾ? ಅಂಥದ್ದೆಲ್ಲ ಕೆಲಸ ಮಾಡಿಸ್ತಾರ? ಮಾಡಿಸ್ಬೇಕಾ ಬೇಡವಾ? ಹೌದಲ್ವಾ? ನಾಳೆ ನಿಮ್ಮನೆಗೆ ಬಂದಾಗ ಅಣ್ಣವ್ರೆ ಪಾತ್ರೆ ತೊಳಿರಿ ಅಂತ ಹೇಳಿ ನಮ್ಮ ಹತ್ರ, ಬರ್ತೀವ ನೆಕ್ಸ್ಟ್ ಟೈಮ್? ಬರಲ್ಲ. ಹೇಳ್ತಾರೆ, ಮಕ್ಕಳೇ ಪಾತ್ರೆ ತೊಳೆಯುವುದೇನು, ವಿಶ್ವದಲ್ಲಿರುವಂತ ಮೂತ್ರದಿಂದ ಮಲಿನವಾಗಿರುವಂತ ಬಟ್ಟೆಯನ್ನೇ ನಾನು ತೊಳಿತೇನೆ ಅಂತ, ನಿಮ್ ಪಾತ್ರೆ ಯಾವ ದೊಡ್ಡ ವಿಷಯ ಅಂತ ಹೇಳ್ತಾರೆ. ಹೌದು ತಾನೆ? ಅದಕ್ಕಾಗಿ ಎಲ್ಲ ಕರ್ಮವನ್ನು ನಾವು ಯಾರ ಮಾಡಿಸ್ಬೇಕು? ಬಾಬಾ ಕೈಯಲ್ಲಿ. ಬಾಬಾನೇ ನಮ್ ಜೊತೆಲಿ ಇದ್ದಾಗ ಅವಾಗ ನಿಮ್ಗೆ ಸ್ಟಿಕರ್ ಬೇಕೋ, ಫೋಟೋ ಬೇಕು? ಏನು ಬೇಕು? ಬ್ಯಾಡ್ಜ್, ಬೇಡ. ಹಾಡು, ಬೇಡ. ಬಣ್ಣ, ಬೇಡ. ಬೇಡ. ರೆಡ್ ಲೈಟು, ಬೇಡ. ಡೂಮು, ಬೇಡ. ಅದು ಇರ್ಲಿ, ಬೇರೆಯವ್ರು ತೋರ್ಸ್ಲಿಕ್ಕೆ ಇರ್ಲಿ ಹೊರತು ನಿಮ್ಗೆ ಬೇಕಾಗಿಲ್ಲ. ಹೌದು. ಬೇರೆಯವ್ರು ತೋರ್ಸ್ಲಿಕ್ಕೆ, ಇವರು ಅಂತ ಬಿಟ್ಟು ಫೋಟೋ ತೋರ್ಸ್ಲಿಕ್ಕೆ ಬೇಕಂತ ನಿಮ್ಮವ್ರು ಯಾರು ಅಂತ ಯಾರಿಗೆ ಗೊತ್ತಿರ್ಬೇಕು? ನನಗೆ ಮಾತ್ರ.
ಅಂದ್ರೆ ಪ್ರತಿದಿನ ನಮ್ಮ ಜೀವನ ಈ ರೀತಿ ಇರಬೇಕು ಅಂತ ಬಾಬಾ ಈ ಮೂಲಕ ನಮ್ಗೆ ಏನ್ ಮಾಡ್ತಿದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ತಿಳಿಸ್ತಾ ಇದ್ದಾರೆ. ಬಚ್ಚೋಂ ಕೆ ದಿಲ್ ಮೇ ಬಾಪ್, ಬಾಪ್ ಕೆ ದಿಲ್ ಮೇ ಬಚ್ಚೆ. ಅಂದ್ರೆ ಸಂಗಮ ಯುಗದ ಪರಮಾತ್ಮನ ಪ್ರೀತಿಯ ಅನುಭವವನ್ನ ಸದಾ ನಾವೇನ್ ಮಾಡ್ಬೇಕು, ಮಾಡ್ತಾ ಇರ್ಬೇಕಾಗತ್ತೆ. ಪರಮಧಾಮದಲ್ಲಾದ್ರೂ ಇರ್ಲಿ ಇಲ್ಲನೇ ಅಥವಾ ಸ್ಥೂಲವತಂದಲ್ಲಾದ್ರೂ ಇರ್ಲಿ. ಈಗ ಪ್ರಶ್ನೆ, ನಾಳೆ ಉತ್ತರ ಕೊಡಿ. ಸರಿ, ಶಿವಬಾಬನ ಜೊತೆಗೆ ಹಿಂಗಿರ್ತೀರಾ, ಓಕೆ? ಬ್ರಹ್ಮ ಬಾಬಾ ಎಲ್ಲಿ? ಬ್ರಹ್ಮ ಬಾಬನ ಜೊತೆ ಇಟ್ಕೊಳ್ಬೇಕೋ ಬೇಡವೋ? ಇಟ್ಕೊಳ್ಬೇಕು. ಇಟ್ಕೊಳ್ಬೇಕಾ? ಇಲ್ಲಿ ಬಾಬಾ ಶಿವಬಾಬನ ಬಗ್ಗೆ ಮಾತಾಡಿದಾರ, ಬ್ರಹ್ಮ ಬಾಬನ ಬಗ್ಗೆನೂ ಹೇಳಿದಾರ? ಇಲ್ಲಿ ಬಾಪ್ ದಾದಾ ಅಂತ ಹೇಳಿದಾರು, ಬಾಬಾ ಬಚ್ಚೋಂಕಿ ದಿಲ್ ಮೇ ಬಾಪ್ ದಾದಾ ಅಂತ ಹೇಳಿದ್ರು, ಬಾಪ್ ಅಂತ ಹೇಳಿದ್ರು. ಬಾಪ್ ದಾದಾ ಹ್ಮ್ ಇಬ್ರು ಹ್ಮ್ ಏನ್ ಹೇಳಿದ್ರು? ಬ್ರಹ್ಮ ಬಾಬಾ ಅವರು ಇಟ್ಕೊಳ್ಬೇಕು. ಅವ್ರ ಶಿವ ಬಗ್ಗೆನೇ ಬಾಬಾ ಇಬ್ರು ಬಾಪ್ ಅಂತ ಹೇಳಿದ್ದಾರೆ, ಬಾಪ್ ದಾದಾ ಹೇಳಿಲ್ಲ, ಬಾಪ್ ಬಾಪ್ ಅಂತ ಹೇಳಿದಾರೆ. ಬಾಪ್ ಅಂದ್ಮೇಲೆ ಅವಾಗ ಶಿವಬಾಬಾ ಮಾತ್ರ ಆದ್ರಲ್ವಾ? ಬ್ರಹ್ಮ ಬಾಬಾನ ಏನ್ ಮಾಡೋದು? ಇಟ್ಕೊಳ್ಬೇಕಾ ಬೇಡ? ಹ್ಮ್ ಬೇಡ. ಯಾಕೆ? ಈಗ ಬ್ರಹ್ಮ ಬಾಬನ ಮೇಲೆ ಗೌರವ ಇಲ್ವಾ? ಇದೆ. ಇದೆ. ಮತ್ತೆ ಪಾಪ ಆ ಬ್ರಹ್ಮ ಬಾಬನಿಗೂ ನಾವು ಪ್ರೀತಿ ಕೊಡೋದು ಬೇಡ? ಅವರೆಲ್ಲ ಅಷ್ಟೆಲ್ಲ ಕಷ್ಟ ಪಡ್ತಾರೆ ಪಾಪ. ಶಿವಬಾಬನಿಗೆ ಮಾತ್ರ ಮನೇಲಿ ಕೂತ್ಕೊಂಡು ಪ್ರೀತಿ ಮಾಡ್ಬಿಡೋದಾ? ಬ್ರಹ್ಮ ಬಾಬನ್ ಮಾತಾಡ್ಸೋದು ಬೇಡವಾ? ಅವ್ರು ಹೇಳ್ದಂಗೆ ನೀನ್ ಹೇಳಿದ್ದು, ಅವ್ರು ಫಾಲೋ ಮಾಡ್ಬೇಕಷ್ಟೆ. ಬ್ರಹ್ಮ ಕರ್ಮ ಬಾಬನ್ ಫಾಲೋ ಕ್ಷೇತ್ರದಲ್ಲಿ ಬ್ರಹ್ಮ ತಂದೆಯನ್ನ ಫಾಲೋ ಮಾಡ್ಬೇಕಷ್ಟೆ. ಮಾಡ್ಬೇಕು. ಹೌದಣ್ಣ. ಬಾಬಾ ಹೇಳ್ತಾರೆ, ಮಕ್ಕಳ ಈಗಿನಿಂದನೇ ನೀವು ಬ್ರಹ್ಮ ಬಾಬನ ಜೊತೆಲಿ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಜೊತೆಲಿ ಇಟ್ಕೊಳ್ಳಿ. ಆದ್ರೆ ಮುಂದೆ ಒಂದು ದಿನ ನೀವು ಅದಲ್ಲೇ ಡಿಪೆಂಡ್ ಆಗ್ಬಿಟ್ರೆ, ಬ್ರಹ್ಮ ಬಾಬಾ ಶ್ರೀಕೃಷ್ಣನಾಗಿ ಜನ್ಮ ತೆಗೆದುಕೊಂಡಾಗ ಅವಾಗ ಏನಾಗತ್ತೆ? ಅವ್ರು ಇರೋದಿಲ್ಲ. ಅವರ ಜೊತೆ ನಿಮ್ಗೆ ಸಿಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಯಾರನ್ನ ಇಟ್ಕೊಳ್ಬೇಕು ನಾವು? ಶಿವ ಬಾಬಾ. ಶಿವಬಾಬ್ ಶಿವಬಾಬನ ಜೊತೆಲಿ ಇಟ್ಕೊಳ್ಬೇಕು. ಅಷ್ಟೇ ಗೌರವ, ಅಷ್ಟೇ ಪ್ರೀತಿ ಏನಿರ್ಲಿ, ಬ್ರಹ್ಮ ಬಾಬನ ಬಗ್ಗೆನೂ ಕೂಡ ಇರಲಿ, ಇರ್ಬೇಕು. ಅವ್ರ ಜೊತೆನೂ ಇರ್ಲಿ. ಆದರೆ ಬರೀ ಬಾಪ್ ದಾದಾರ ಜೊತೆಲೇ ಇರುವಂತ ಒಂದು ಸಂಸ್ಕಾರವನ್ನ ನಾವು ರೆಡಿ ಮಾಡಿಟ್ಕೊಳ್ಬಾರ್ದು. ಯಾಕಂದ್ರೆ ಮುಂದೆ ಒಂದು ದಿನ ಅವ್ರು ಇಲ್ದಿದ್ದಾಗ ನಮ್ಗೇನಾಗತ್ತೆ? ಇಷ್ಟ ಆಗತ್ತಲ್ವಾ? ಓಕೆ, ಅದಕ್ಕಾಗಿ ಶಿವಬಾಬಾ ಜೊತೆನೇ ಹೆಚ್ಚಿನ ಸಮಯ ಇರುವಂತದ್ದು ಏನ್ ಮಾಡಿ ಪ್ರಯತ್ನವನ್ನ ಮಾಡೋದಕ್ಕೆ ಬಾಬಾ ಹೇಳ್ತಾರೆ. ಯಾದ್ ಕಿಸ್ಕೋ ಕರ್ನಾ ಹೇ? ಶಿವ ಬಾಬಾ. ಫಾಲೋ ಕಿಸ್ಕೋ ಕರ್ನಾ ಹೇ? ಬ್ರಹ್ಮ ಬ್ರಹ್ಮ. ಬಾಬಾ. ಅದಕ್ಕೆ ಬ್ರಹ್ಮ ಬಾಬಾನ ಏನ್ ಮಾಡೋಣ? ಫಾಲೋ ಮಾಡೋಣ. ಶಿವ ಬಾಬಾನ ಏನ್ ಮಾಡೋಣ? ಜೊತೆ. ಓಕೆನಾ? ಅಚ್ಚಾ, ಅಂಶಾನ್. ಈ